ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ತಪ್ತಹಾಟಕಕೇಶಾಂತಃ ಜ್ವಲತ್ಪಾವಕಲೋಚನಃ ವಜ್ರಾದಿಕನಕಸ್ಪರ್ಶ ದಿವ್ಯಸಿಂಹ ನಮೋऽस्तु ತೇ. ಪಾಂತು ವೋ ನರಸಿಂಹಸ್ಯ ನಕಲಾಂಗಲಕೋಟಯಃ ಹಿರಣ್ಯಕಶಿಪೋರ್ವಕ್ಷಕ್ಷೇತ್ರಾಸೃಕ್ಕರ್ದಮಾರುಣಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನರಸಿಂಹದೇವರು ಅವತಾರ ಮಾಡಿದ ದಿವಸ ಇವತ್ತು ನರಸಿಂಹ ಜಯಂತಿ. ವೈಶಾಖ ಶುದ್ಧ ಚತುರ್ದಶಿ ದಿವಸ ಭಗವಂತ ಅವತಾರವನ್ನು ಮಾಡಿರತಕ್ಕಂತಹ ಪರಮ ಮಂಗಳಕರವಾದ ದಿವಸ. ಈ ದಿವಸದಲ್ಲಿ ನರಸಿಂಹದೇವರನ್ನು ನಾನಾ ರೀತಿಯಲ್ಲಿ ಅಭಿಷೇಕ, ಅರ್ಚನೆ, ಅಲಂಕಾರ, ರಥೋತ್ಸವ ಇತ್ಯಾದಿಗಳಿಂದ ಚೆನ್ನಾಗಿ ಭಗವಂತನನ್ನು ಆರಾಧನೆ ಮಾಡಿ ಪರಮ ಮಂಗಳಕರವಾಗಿರ್ತಕ್ಕಂತಹ ಅವನ ಚರಿತ್ರೆಯನ್ನು ಕೇಳಿ ಅವನ ಅನುಗ್ರಹಕ್ಕೆ ಪಾತ್ರರಾಗತಕ್ಕಂಥದ್ದು. ಇಂತಹ ಪರಮ ಮಂಗಳಕರವಾಗಿರ್ತಕ್ಕಂತಹ ಈ ಸಂದರ್ಭದಲ್ಲಿ ನಾವು ನರಸಿಂಹ ಪುರಾಣದಲ್ಲಿ ಬರತಕ್ಕಂತಹ ಈ ನರಸಿಂಹದೇವರ ದಿವ್ಯ ಚರಿತ್ರೆಯನ್ನು ಕೇಳ್ತಾ ಇದ್ದೇವೆ. ಹಿರಣ್ಯಕಶಿಪು ತನ್ನ ಮಗನಾಗಿರ್ತಕ್ಕಂತಹ ಪ್ರಹ್ಲಾದ ರಾಜ ಯಾವಾಗ ಭಗವಂತನನ್ನು ಎಡಬಿಡದೆ ಸ್ತೋತ್ರ ಮಾಡೋಕ್ಕೆ ಉದ್ಯುಕ್ತನಾದ, ಆಗ ಮಹಾಕೋಪದಿಂದ ಅವನನ್ನು ಸಂಹಾರ ಮಾಡೋಕ್ಕೆ ಉದ್ಯುಕ್ತನಾಗುತ್ತಾ ಇದ್ದಾನೆ. ತನ್ನ ಸೈನಿಕರಿಗೆ, ತನ್ನ ಸೇವಕರಿಗೆ ಆಜ್ಞೆ ಮಾಡಿದ. ಪಶ್ಯತ್ವಿದಾನೀಮವೈಷ ಹರಿಸ್ಸಂಸ್ರವಜಂ ಫಲಂ ಕಾಕೋಲಕಂಕಗೃದ್ರೇಭ್ಯ ಹ್ಯಸ್ಯಾಂಗಂ ಸಂವಿಭಜ್ಯತಾಂ. ನೋಡು ಪ್ರಹ್ಲಾದ, ನಾನು ಎಷ್ಟೇ ಹೇಳಿದ್ರೂ ಕೂಡ ನೀನು ಈ ಹರಿಯನ್ನು ಸೇವೆ ಮಾಡೋದು ಬಿಡಲಿಲ್ಲ ಅಲ್ವಾ, ಹರಿಯನ್ನು ಭಜನೆ ಮಾಡೋದು ಬಿಡಲಿಲ್ಲ ಅಲ್ವಾ. ಆ ಹರಿಯನ್ನು ಪೂಜೆ ಮಾಡಿದ್ದಕ್ಕೆ ನಿಂಗೆ ಏನು ಅಂತ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನ ದೇಹವನ್ನು ಕತ್ತರಿಸಿ ಹಾಕಿಬಿಡ್ತೀನಿ, ಕಾಗೆ ಗೂಬೆಗಳು ತಿನ್ನಲಿ ನಿನ್ನ ದೇಹವನ್ನು ಅಂತ ಬಹಳ ಕೋಪದಿಂದ ನುಡಿತಾ ಇದ್ದಾನೆ ಹಿರಣ್ಯಕಶಿಪು. ತನ್ನ ಸೇವಕರಿಗೆ ಆಜ್ಞೆಯನ್ನು ಮಾಡಿದ, ಕೊಂದು ಬಿಡ್ರಿ ಅವನನ್ನು ಹೆದರಿಸಿ ಬೆದರಿಸಿ ಕ್ರೂರ ದೃಷ್ಟಿಯಿಂದ ನೋಡ್ತಕ್ಕಂಥವರಾಗಿ ಅವನನ್ನು ಹೆದರಿಸ್ತಾ ಇದ್ದಾರೆ ಆ ದೈತ್ಯರುಗಳೆಲ್ಲ. ಪ್ರಹ್ಲಾದೋಪಿ ಪ್ರಭುಂ ನತ್ವಾ
ಧ್ಯಾನವಜ್ರಂ ಸಮಾದಧೇ ಅಕೃತ್ರಿಮರಸಂ ಭಕ್ತಂ ತಮಿತ್ತಂ ಧ್ಯಾನ ನಿಶ್ಚಲಂ. ಪ್ರಹ್ಲಾದರಾಜರನ್ನು ಎಷ್ಟು ವರ್ಣನೆ ಮಾಡ್ತಾರೆ ವೇದವ್ಯಾಸದೇವರು. ಭಗವಂತನನ್ನು ನಮಸ್ಕಾರ ಮಾಡಿ ಧ್ಯಾನವಜ್ರಂ ಸಮಾದದೆ, ಭಗವಂತನನ್ನು ಧ್ಯಾನ ಮಾಡೋಕ್ಕೆ ಶುರು ಮಾಡಿಬಿಟ್ರು ಪ್ರಹ್ಲಾದರಾಜರು. ಈ ಎಲ್ಲ ದೈತ್ಯರುಗಳು ಅವನನ್ನು ಹೆದರ್ಸಕ್ಕೆ ಬಂದಾಗ ಏನು ಮಾಡಿದ್ರು ಪ್ರಹ್ಲಾದರಾಜರು ಅಂದರೆ ಧ್ಯಾನವಜ್ರಂ. ಸಂಸ್ಕೃತದಲ್ಲಿ ವಜ್ರ ಅಂದರೆ ಕವಚ. ಈ ಉತ್ಕೃಷ್ಟವಾಗಿರ್ತಕ್ಕಂತಹ ಭಗವಂತನ ಧ್ಯಾನ ಅನ್ನತಕ್ಕಂಥ ಕವಚವನ್ನು ತೊಟ್ಕೊಂಡ್ಬಿಟ್ರು ಅವರು. ಅಕೃತ್ರಿಮರಸಂ ಭಕ್ತಂ ತಮಿತ್ತಂ ಧ್ಯಾನ ನಿಶ್ಚಲಂ. ಇನ್ನೊಂದು ಪದಾರ್ಥವನ್ನು ಚಿಂತನೆ ಮಾಡಲಿಲ್ಲ ಅವರು. ಏಕಾಂತ ಭಕ್ತರಾಗಿರ್ತಕ್ಕಂಥ ಪ್ರಹ್ಲಾದರಾಜರು ಏಕಾಂತ ಮನಸ್ಸಿನಿಂದ, ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನು ಧ್ಯಾನ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಅಥಾಲಬ್ಧ ಪದಾನ್ಯಸ್ಯ ಗಾತ್ರೇ ಶಸ್ತ್ರಾಣಿ ರಕ್ಷಸಾಂ ನೀಲಾಬ್ಜ ಶಕಲಾನೀವಾ ಪೇತುಶ್ಚಿನ್ನಾನ್ಯನೇಕದಾ. ಏನು ಭಾರಿ ಭಾರಿ ಆಯುಧಗಳನ್ನು ತಗೊಂಡು ಹೊಡಿತಾ ಇದ್ದಾರೆ ಅವರು ಪ್ರಹ್ಲಾದರಾಜರಿಗೆ. 5 ವರ್ಷದ ಬಾಲಕ ಪ್ರಹ್ಲಾದ, ಏನು ದೊಡ್ಡವನಲ್ಲ ಅವ. ಚಿಕ್ಕ 5 ವರ್ಷದ ಕೂಸಾಗಿರ್ತಕ್ಕಂತಹ ಬಾಲಕನನ್ನು, ಭಾಗವತದ ಪ್ರಕಾರ 5 ವರ್ಷದ ಕೂಸು ಸ್ವಲ್ಪ ನರಸಿಂಹ ಪುರಾಣದ ಪ್ರಕಾರ ಕುಮಾರಾವಸ್ಥೆಯನ್ನು ದಾಟಿದಾನೆ ಅಂತಾರೆ. ಆದರೂ ಅಂಥ ದೊಡ್ಡವನೇನಲ್ಲ, ಅವನು ಚಿಕ್ಕವನೇ ಬಾಲಕ ಪ್ರಹ್ಲಾದ. ಯಾವಾಗ ಭಗವಂತನನ್ನು ಏಕಚಿತ್ತದಿಂದ ಧ್ಯಾನ ಮಾಡಿಬಿಟ್ಟ, ಅವರು ಹೊಡಿತಾ ಇರ್ತಕ್ಕಂಥ ಎಲ್ಲ ಏಟುಗಳಿಂದ ರರಕ್ಷ ಭಗವಾನ್ ವಿಷ್ಣು ಪ್ರಹ್ಲಾದಂ ಭಕ್ತ ದುಃಖ ಸತ್ ಅತಾಲಬ್ಧ ಪದನ್ಯಸ್ಯ ಗಾತ್ರೇ ಶಸ್ತ್ರಾಣಿ ರಕ್ಷಸಾಂ. ಸರ್ವ ರೀತಿಯಿಂದಲೂ ಕೂಡ ಭಗವಂತ ಆ ಪ್ರಹ್ಲಾದನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಯಾರು ಅವರು ಹೊಡಿತಾ ಇರತಕ್ಕಂತಹ ಆಯುಧಗಳೆಲ್ಲ ಪ್ರಹ್ಲಾದನ ಮೇಲೆ ಬೀಳೋವಾಗ ಕನ್ನೈದಿಲೆ ಹೂವು ಅಂತ ಬರುತ್ತೆ ಒಂದು. ಆ ಕನ್ನೈದಿಲೆ ಹೂವು ಪುಡಿ ಆದಾಗ ಹೆಂಗೆ ಕೆಳಗಡೆ ಬೀಳುತ್ತೋ ಹಾಗೆ, ಅಥವಾ ಗುಲಾಬಿ ಹೂವಿನ ರೇಖೆಗಳೆಲ್ಲ ಕೆಳಗಡೆ ಹೆಂಗೆ ಬೀಳುತ್ತೋ ಆ ದಳಗಳು, ದೊಡ್ಡ ದೊಡ್ಡ ಆಯುಧಗಳಿಂದ ಹೊಡಿತಾ ಇರ್ತಕ್ಕಂತಹ ಅವರ ಆಯುಧಗಳೆಲ್ಲ ಈ ಗುಲಾಬಿ ಹೂವಿನ ರೇಖೆಗಳಂತೆ ಕೆಳಗೆ ಬೀಳುತ್ತಾ ಇದೆ. ಅದು ಕಿಂ ಪ್ರಾಕೃತಾನಿ ಶಸ್ತ್ರಾಣಿ ಕರಿಷ್ಯಂತಿ ಹರಿಪ್ರಿಯಂ. ಈ ಭಾಗವತದ ಕಥೆಯನ್ನು ಕೇಳುವಾಗ ಅಥವಾ ಈ ನರಸಿಂಹ ಪುರಾಣದ ಕಥೆಯನ್ನು ಕೇಳುವಾಗ ಎಲ್ಲರಿಗೂ ಕೂಡ ಒಂದು ಸಂಶಯ ಬರುತ್ತೆ. ಏನು ಅಂದರೆ, ಈ ಪ್ರಹ್ಲಾದನನ್ನು ಆನೆ ಕೈಯಲ್ಲಿ ತುಳಿಸ್ತಾರೆ. ದಿಗ್ಗಜೈಹಿ ದಂದಶೂಕೈಹಿ, ಆನೆಗಳಿಂದ ತುಳಿಸ್ತಾರೆ, ಹಾವುಗಳಿಂದ ಕಚ್ಚಿಸ್ತಾರೆ, ಪರ್ವತದಿಂದ ಕೆಳಗೆ ತಳ್ಳುತ್ತಾರೆ, ವಿಷ ಕೊಡ್ತಾರೆ, ಅವನನ್ನು ಹಿಮದಲ್ಲಿ ನಿಲ್ಲಿಸ್ತಾರೆ, ಮಳೆಯಲ್ಲಿ ನಿಲ್ಲಿಸ್ತಾರೆ, ಬಿಸಿಲಿನಲ್ಲಿ ನಿಲ್ಲಿಸ್ತಾರೆ, ಉಪವಾಸ ಹಾಕ್ತಾರೆ ಅಥವಾ ಹೊಗೆಯಲ್ಲಿ ಇಡುತ್ತಾರೆ. ಏನು ಮಾಡಿದ್ರೂ ಕೂಡ ಪ್ರಹ್ಲಾದ ಸಾಯೋದಿಲ್ಲ, ಅವನಿಗೇನೂ ಆಗೋದಿಲ್ಲ ಅಂತ ಭಾಗವತದಲ್ಲಿದೆ. ಇದನ್ನು ನಂಬೋದು ಹೆಂಗೆ ಅಂತ ಪ್ರಶ್ನೆ. 5 ವರ್ಷ ಭಾಗವತದಲ್ಲಿ, 5 ವರ್ಷ ಪ್ರಹ್ಲಾದರಾಜರಿಗೆ ಭಾಗವತದ ಕಥೆಯ ಪ್ರಕಾರ 5 ವರ್ಷದ ಒಬ್ಬ ಕೂಸಿಗೆ ಆನೆಯಿಂದ ತುಳಿಸಿದಾಗ ಏನೂ ಆಗಲಿಲ್ಲ ಆ ಕೂಸಿಗೆ, ಅಥವಾ ಹಾವಿನಿಂದ ಕಚ್ಚಿಸಿದಾಗ ಏನೂ ಆಗಲಿಲ್ಲ ಅಂದರೆ ಇದೆಲ್ಲ ನಂಬೋದು ಹೇಗೆ ಅಂತ ಪ್ರಶ್ನೆ ಬರುತ್ತೆ. ಹೆಂಗೆ ನಂಬೋದು ಇದನ್ನು ಅಂದಾಗ ಇದಕ್ಕೆ ಉತ್ತರ ಕೊಡುತ್ತೆ ನರಸಿಂಹ ಪುರಾಣ. ಉತ್ತರ ಕೊಡುತ್ತೆ, ಕಿಂ ಪ್ರಾಕೃತಾನಿ ಶಸ್ತ್ರಾಣಿ ಕರಿಷ್ಯಂತಿ ಹರಿಪ್ರಿಯಂ. ಭಗವಂತನ ಭಕ್ತರನ್ನು ಈ ಪ್ರಾಕೃತ ಶಸ್ತ್ರಗಳು ಏನೂ ಮಾಡೋದಿಲ್ಲ. ಭಗವಂತ ಅಪ್ರಾಕೃತನಾಗಿರ್ತಕ್ಕಂಥವನು.
ಅಪ್ರಾಕೃತನಾಗಿರ್ತಕ್ಕಂತಹ ಭಗವಂತನಿಂದ ನಾವು ರಕ್ಷಿಸಲ್ಪಟ್ಟಾಗ ಪ್ರಾಕೃತವಾಗಿರ್ತಕ್ಕಂತಹ ಈ ಶಸ್ತ್ರಗಳು ನಮ್ಮನ್ನು ಏನೂ ಮಾಡೋದಿಲ್ಲ. ಈ ಆಟದ್ದು ಪಿಸ್ತೂಲು ಬರುತ್ತೆ ನೋಡ್ರಿ, ಮಕ್ಕಳಿಗೆ ಆಟ ಆಡಲಿಕ್ಕೆ ಪಿಸ್ತೂಲು ಗನ್ನು ಮಾಡಿರ್ತಾರೆ, ಅದರಲ್ಲಿ ಪ್ಲಾಸ್ಟಿಕ್ದು ಗೋಲಿ ಹಾಕಿರ್ತಾರೆ, ಅವು ಇಟ್ಕೊಂಡು ಹಿಂಗೆ ಆಟ ಆಡ್ತಾ ಇರುತ್ತೆ. ಆ ಪ್ಲಾಸ್ಟಿಕ್ ಹಾಕಿರ್ತಕ್ಕಂತಹ ಆ ಗೋಲಿ ಅಕಸ್ಮಾತ್ ನಿಮಗದು ಬಂದು ತಾಕಿದ್ರೂ ಕೂಡ ನಿಮಗೇನು ಆಗೋದಿಲ್ವೋ ಹೇಗೆ? ಅಕಸ್ಮಾತ್ ಹಿಂಗೆ ಹೊಡಿತೀನಿ ಅಂತ ಹೇಳಿ ಆಟದ ಪಿಸ್ತೂಲಿನಿಂದ ಮಕ್ಕಳು ನಮಗೆ ಹೊಡೆದರೂ ಕೂಡ ಅದರೊಳಗೆ ಇಡತಕ್ಕಂಥ ಪೇಪರೋ ಅಥವಾ ಆ ಪ್ಲಾಸ್ಟಿಕ್ ಗುಂಡು ನಮಗೆ ತಾಕಿದ್ರೂ ಕೂಡ ನಮಗೇನು ಆಗೋದಿಲ್ವೋ ಹಾಗೆ ಭಗವಂತ ಅಪ್ರಾಕೃತನಾಗಿರ್ತಕ್ಕಂತಹ ಭಗವಂತನಿಂದ ರಕ್ಷಿಸಲ್ಪಟ್ಟಿರತಕ್ಕಂತಹ ಪ್ರಹ್ಲಾದರಾಜನಿಗೆ ಈ ಪ್ರಾಕೃತವಾಗಿರ್ತಕ್ಕಂತಹ ಶಸ್ತ್ರಗಳು ನ ಕರಿಷ್ಯಂತಿ, ಏನು ಮಾಡುತ್ತೆ? ಕಿಂ ಪ್ರಾಕೃತಾನಿ ಶಸ್ತ್ರಾಣಿ ಕರಿಷ್ಯಂತಿ ಹರಿಪ್ರಿಯಂ. ಭಗವಂತನಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂತಹ ಈ ಪ್ರಹ್ಲಾದರಾಜರನ್ನು ಈ ಪ್ರಾಕೃತ ಅಸ್ತ್ರಶಸ್ತ್ರಗಳು ಏನು ಮಾಡುತ್ತೆ? ಏನೂ ಮಾಡೋದಿಲ್ಲ. ತಾಪತ್ರಯ ಮಹಾಸ್ತ್ರೌಗ ಸರ್ವೋಪಾಸ್ಮಾದ್ವಿಭೇತಿ ವೈ ಪೀಡಯಂತಿ ಜನಾಂಸ್ತಾಂ ವ್ಯಾಧಯೋ ರಾಕ್ಷಸಗ್ರಹ. ನೋಡ್ರಿ, ಅದು ನರಸಿಂಹಪುರಾಣ ಹೇಳುತ್ತೆ, ಯಾವದ್ಗುಹಾಶಯಂ ವಿಷ್ಣುಂ ಸೂಕ್ಷ್ಮಂ ಚೇತೋ ನ ವಿಂದತಿ. ಎಲ್ಲಿ ತನಕ ನಾವು ಹೃದಯ ಗುಹೆಯಲ್ಲಿ ಇರ್ತಕ್ಕಂತಹ ಭಗವಂತನನ್ನು ಆರಾಧನೆ ಮಾಡೋದಿಲ್ವೋ, ಎಲ್ಲಿ ತನಕ ನಾವು ಶರಣು ಹೋಗೋದಿಲ್ಲ ಭಗವಂತನನ್ನು, ಅಲ್ಲಿ ತನಕ ಇವೆಲ್ಲ ನಮಗೆ ತೊಂದರೆ ಕೊಡುತ್ತಂತೆ. ತಾಪತ್ರಯ ಮಹಾಸ್ತ್ರೌಗಂ, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತಕ್ಕಂಥ 3 ತಾಪತ್ರಯಗಳು, ಮಹಾ ದೊಡ್ಡ ದೊಡ್ಡ ಅಸ್ತ್ರಗಳ ಸಮೂಹ, ಇವೆಲ್ಲವೂ ಕೂಡ ವ್ಯಾಧಿ ಅಂದರೆ ರೋಗಗಳು, ರಾಕ್ಷಸರು, ಗ್ರಹಗಳು, ಇವೆಲ್ಲವೂ ಕೂಡ ಎಲ್ಲಿ ತನಕ ನಮಗೆ ತೊಂದರೆ ಕೊಡುತ್ತೆ ಅಂದರೆ ಯಾವದ್ ಗುಹಾಶಯಂ ವಿಷ್ಣುಂ ಸೂಕ್ಷ್ಮಂ ಚೇತೋ ನವಿಂದತಿ. ಹೃದಯ ಗುಹೆಯಲ್ಲಿರ್ತಕ್ಕಂತಹ ಸೂಕ್ಷ್ಮನಾಗಿರ್ತಕ್ಕಂತಹ ಭಗವಂತನನ್ನು ಎಲ್ಲಿ ತನಕ ನಾವು ಧ್ಯಾನ ಮಾಡೋದಿಲ್ಲ ಅಲ್ಲಿ ತನಕ ಇದು ನಮಗೆ ತೊಂದರೆ ಕೊಡುತ್ತಷ್ಟೇ. ಯಾವಾಗ ನಾವು ಭಗವಂತನನ್ನು ಚಿಂತನೆ ಮಾಡಿಬಿಡ್ತೀವಿ, ಯಾವಾಗ ಭಗವಂತನನ್ನು ನಾವು ಆರಾಧನೆ ಮಾಡಿಬಿಡ್ತೀವಿ, ಈ ಹೃದಯ ಗುಹೆಯಲ್ಲಿರ್ತಕ್ಕಂಥ ಭಗವಂತನನ್ನು ಯಾವಾಗ ಧ್ಯಾನ ಮಾಡ್ತೀವಿ, ಆಗ ನಮಗೂ ಕೂಡ, ಬರೀ ಪ್ರಹ್ಲಾದರಾಜರಿಗಲ್ಲ ಎಲ್ಲರಿಗೂ ಕೂಡ ಈ ಅಸ್ತ್ರಶಸ್ತ್ರಗಳು ಏನು ಮಾಡೋದಿಲ್ಲ. ಯಾವಾಗ ಪ್ರಹ್ಲಾದನ ಮೇಲೆ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಎಸೆದರೋ ಅವರೆಲ್ಲ ತೇತುಭಗ್ನಾಸ್ತ್ರಶಕಲೈ ಪ್ರತಿಪೋತೈರಿತಸ್ತತಃ. ಅವರೆಲ್ಲ ಏನಾಯಿತು ಅಂತ ಹೇಳಿದ್ರೆ ಅವನು ಹೊಡೆಯುತ್ತದು, ಅವನು ಹೊಡೆದುಬಿಟ್ಟು ಆ ಪ್ರಹ್ಲಾದರಾಜರಿಗೆ ಅಸ್ತ್ರ ಎಲ್ಲ ಮುರಿದೋಯ್ತು. ಇವರು ಎಸ್ತಿರ್ತಕ್ಕಂತಹ ಈಟಿಗಳು, ಬಲ್ಲೆಗಳು, ಗುರಾಣಿಗಳು ಎಲ್ಲ ಏನಾಯಿತು, ಎಸೆದ್ರಲ್ಲ ಪ್ರಹ್ಲಾದರಾಜರಿಗೆ, ಅದು ಮುರಿದೋಯ್ತಂತೆ. ಆ ಮುರಿದಿರ್ತಕ್ಕಂಥ ಅಸ್ತ್ರಗಳು ವಾಪಸ್ ಇವರಿಗೆ ಬಂದು ಹೊಡಿತಂತೆ. ಅವ್ರು ಹೇಳ್ತಾರೆ, ಅವರು ಭಾಗವತ ಹೇಳುತ್ತೆ, ಇದು ನರಸಿಂಹಪುರಾಣ ಹೇಳುತ್ತೆ, ಪ್ರತಿಪೋತ್ವೈರಿತಸ್ತತಃ ನ ಚಿತ್ರ ವಿಬುಧಾನಾಂ ತದಜ್ಞಾನಾಂ ವಿಸ್ಮಯಾಮ್ಯಹಂ. ಇದು ಜ್ಞಾನಿಗಳಿಗೇನು ದೊಡ್ಡ ವಿಷಯ ಅಲ್ಲ, ಇದು ಆಶ್ಚರ್ಯ ಮಾಡೋದಿಲ್ಲ ಅನ್ನತ್ತೆ ಪುರಾಣ. 5 ವರ್ಷದ ಪ್ರಹ್ಲಾದರಾಜನ ಮೇಲೆ ಎಸ್ತಿರ್ತಕ್ಕಂಥ ಶಸ್ತ್ರಗಳು ಅವನಿಗೆ ತಾಕಿ ಮುರಿದೋಗಿ ಮತ್ತೆ ವಾಪಸ್ಸು ಬಂದು ಯಾರು ಶಸ್ತ್ರವನ್ನು ಹಾಕಿದ್ರೂ ಅವ್ರಿಗೆ ಹೊಡಿತಾ ಇದೆಯಂತೆ ಅದು. ಆಗ ಪುರಾಣ ಹೇಳುತ್ತೆ, ಇದು ನಮಗೆ ಆಶ್ಚರ್ಯ ಅನ್ನಿಸ್ಬೋದು, ಅಜ್ಞಾನಿಗಳಿಗೆ ಇದು ಆಶ್ಚರ್ಯ ಅನ್ನಿಸ್ಬೋದು, ಇದು ಜ್ಞಾನಿಗಳಿಗೆ ಆಶ್ಚರ್ಯ ಅಲ್ಲ. ನ ಚಿತ್ರ ವಿಬುಧಾನಾಂ ತದಜ್ಞಾನಾಂ ವಿಸ್ಮಯಾಮಹಂ ವೈಷ್ಣವಂ ಬಲಮಾಲೋಕ್ಯ ರಾಜ ನೂನಂ ಭಯಂ ದದೋ
ಪುನಸ್ತಸ್ಯ ವದೋಪಾಯಂ ಚಿಂತಯನ್ ಸ ಸುದುರ್ಮತಿ. ಯಾವಾಗ ಇವರು ಅಸ್ತ್ರಶಸ್ತ್ರಗಳಿಂದ ಹೊಡೀರಿ ಅಂತ ಹೇಳಿದ್ದ ಅವನು ಮೊದಲು, ಚೆನ್ನಾಗಿ ಇವನನ್ನು ಶಸ್ತ್ರದಿಂದ ಕತ್ತರಿಸಿಬಿಡ್ರಿ, ಮರ್ಮಾಂಗಗಳನ್ನೆಲ್ಲ ಕತ್ತರಿಸಿಬಿಡ್ರಿ ಅಂತ ಹೇಳಿದ್ದ. ಯಾವಾಗ ಈ ಅಸ್ತ್ರಶಸ್ತ್ರಗಳು ಏನೂ ಮಾಡೋಕ್ಕಾಗಲಿಲ್ಲ, ಈ ಪ್ರಹ್ಲಾದ ರಾಜರನ್ನು ಕರ್ಕೊಂಬಂದುಬಿಟ್ರು ವಾಪಸ್. ಹಿರಣ್ಯಕಶಿಪು ಹತ್ರನೇ ಕರ್ಕೊಂಬಂದುಬಿಟ್ರು. ನಿಮ್ಮ ಹುಡುಗನನ್ನು ಎಷ್ಟು ಅಸ್ತ್ರದಿಂದ ಹೊಡೆದರೂ ಕೂಡ ಏನೂ ಆಗ್ತಾ ಇಲ್ಲ ಅವನಿಗೆ, ಬೇಕಾದಷ್ಟು ಅಸ್ತ್ರಶಸ್ತ್ರದಿಂದ ಅವನನ್ನು ಕತ್ತರಿಸಬೇಕು ಅಂತ ನೋಡಿದ್ವಿ, ಅದು ನಮಗೇ ಬಂದು ವಾಪಸ್ ಹೊಡಿತಾ ಇದೆ ಅಂತ ಹೇಳಿದಾಗ ಆಗ ಹಿರಣ್ಯಕಶಿಪುಗೆ ಓಹೋ ವೈಷ್ಣವಂ ಬಲಮಾಲೋಕ್ಯ, ಆ ವಿಷ್ಣು ಭಕ್ತಿ ಮಾಡಿದವರ ಬಲ ಎಷ್ಟಿರುತ್ತೆ, ವಿಷ್ಣು ಭಕ್ತರ ಬಲ ಎಷ್ಟಿರುತ್ತೆ, ವೈಷ್ಣವ ಬಲ ಅದು ಎಷ್ಟಿರುತ್ತೆ ಅಂತ ನೋಡಿ ಅವನಿಗೆ ಭಯ ಹತ್ಕೊಂಡ್ಬಿಡ್ತಂತೆ. ಓಹೋ, ಪರಮಾತ್ಮನನ್ನು ಆರಾಧನೆ ಮಾಡಿದವರನ್ನು ಭಗವಂತ ಇಷ್ಟು ರಕ್ಷಣೆ ಮಾಡ್ತಾನೆ ಅಂದ ಮೇಲೆ ಆ ವಿಷ್ಣುವಿನ ಬಲ ಇನ್ನೆಷ್ಟಿರಬೇಕು ಅಂತ ಹೇಳಿ ಸ್ವಯಂ ಹೆದರ್ಬಿಟ್ನಂತೆ ಅವನು ಹಿರಣ್ಯಕಶಿಪು. ಆದರೆ ದುರ್ಮತಿ ಸಹ ದುರ್ಮತಿ ಸುದುರ್ಮತಿ, ಕೆಟ್ಟ ಬುದ್ಧಿ ಅವನು, ಅತ್ಯಂತ ಕೆಟ್ಟ ಬುದ್ಧಿ ಅವನು. ವಸ್ತುತಸ್ತು ಪ್ರಹ್ಲಾದರಾಜರನ್ನು ಕೊಂಡಾಡಬೇಕಾಗಿತ್ತು, ಅವನು ಭಗವಂತನಿಗೆ ಶರಣ ಬರಬೇಕಾಗಿತ್ತು. ಇಂಥ ನಾನು ಶಸ್ತ್ರಗಳಿಂದ ಹೊಡೆಸಿದ್ರೂ ಕೂಡ ಇವನು ಬದುಕುಬಿಟ್ಟಿದ್ದಾನಲ್ಲ ಅಂತ ಹೇಳಿ ಭಗವಂತನ ಮೇಲೆ ತುಂಬ ಭಕ್ತಿ ಬರಬೇಕಾಗಿತ್ತು ಇವನಿಗೆ. ಆದರೆ ಸುದುರ್ಮತಿ, ತುಂಬ ಕೆಟ್ಟ ಬುದ್ಧಿ ಇವನು, ತುಂಬ ಕೆಟ್ಟ ಬುದ್ಧಿಯಿಂದ ಕೂಡಿರ್ತಕ್ಕಂತಹ ಹಿರಣ್ಯಕಶಿಪು ಬೇರೆ ಬೇರೆ ಉಪಾಯಗಳನ್ನು ಮಾಡ್ತಾ ಇದ್ದಾನೆ. ಇಷ್ಟು ವಿಸ್ತಾರವಾಗಿ ಭಾಗವತ ಪುರಾಣದಲ್ಲಿಲ್ಲ. ನರಸಿಂಹ ಪುರಾಣದಲ್ಲಿ ಎಷ್ಟು ರೀತಿಯಲ್ಲಿ ಆ ಹಿರಣ್ಯಕಶಿಪು ತನ್ನ ಮಗನನ್ನು ಕೊಲ್ಲಕ್ಕೆ ಪ್ರಯತ್ನಪಟ್ಟ. ಪುರಂದರದಾಸರು ಹೇಳಿರ್ತಕ್ಕಂಥ ದೇವರ ನಾಮದಲ್ಲಿ ಅವರೆಲ್ಲ ಈ ನರಸಿಂಹ ಪುರಾಣದ ಆಧಾರದ ಮೇಲೆ ಅವರು ಬರೆದಿರೋದು. ನಾರಸಿಂಹನೆಂಬೋ ದೇವನು ನಂಬಿದಂಥ ನರರಿಗೆಲ್ಲ ವರವ ಕೊಡುವನು ಅಂತ ಒಂದು ದೇವ್ರ ನಾಮ ಇದೆ ಪುರಂದರದಾಸರದು. ಅವರು ಈ ನರಸಿಂಹ ಪುರಾಣವನ್ನು ಆಧಾರ ಮಾಡಿ ಬರೆದಿರೋದು ಅವರೆಲ್ಲ. ಯಾವಾಗ ಅಸ್ತ್ರಶಸ್ತ್ರಗಳೆಲ್ಲ ಇವನನ್ನು ಸಂಹಾರ ಮಾಡೋಕ್ಕಾಗಲಿಲ್ಲ ಅಂತಾಯಿತೋ ಆಗ ಅವನು ಹಾವುಗಳನ್ನು ಕರೆಸಿದ್ನಂತೆ, ಭಯಂಕರವಾಗಿರ್ತಕ್ಕಂಥದ್ದು. ಸಮಾದಿಶತ್ ಸಮಾಹೂಯ ದಂದಶೂಕಾನ್ ಸದುರ್ವಿಷಾನ್ ಅಶಸ್ತ್ರವದಯೋಗ್ಯೋಯಂ ಅಸ್ಯಯೋ ಹರಿತೋಷಕೃತ್. ನೋಡಿ, ಅವನು ದಂದಶೂಕ ಅಂದರೆ ಹಾವುಗಳು ಅಂತ ಸಂಸ್ಕೃತದಲ್ಲಿ. ಅದು ಏನು ಅತಿ ಕ್ರೂರ, ಸದುರ್ವಿಷಾನ್, ಅತ್ಯಂತ ಕ್ರೂರವಾಗಿರ್ತಕ್ಕಂತಹ ಹಾವುಗಳನ್ನು ಕರೆಸ್ತಾ ಇದ್ದಾನೆ. ಅವುಗಳಿಗೆಲ್ಲ ಅಪ್ಪಣೆ ಮಾಡಿದಂತೆ ಅವನು. ಹೇ ಅಶಸ್ತ್ರವದ ಯೋಗ್ಯೋಯಂ, ಇವನು ಈ ಶಸ್ತ್ರಗಳಿಂದ ಕೊಲ್ಲಕ್ಕೆ ಯೋಗ್ಯ ಅಲ್ಲ ಇವನು. ಆದ್ದರಿಂದ ನೀವು ಕೊಲ್ರಿ ಇವನನ್ನು, ಕಚ್ಚಿಬಿಡ್ರಿ ಇವನನ್ನು ಅಂತ ಹೇಳಿ ಹರಿತೋಷಕೃತ್. ಯಾವಾಗಲೂ ಆ ಹರಿ 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 ಅಂತ ಅವನನ್ನೇ ಸ್ತೋತ್ರ ಮಾಡ್ತಾ ಇರ್ತಾನೆ ಇವನು. ಆ ಹರಿಯನ್ನೇ ಸ್ತೋತ್ರ ಮಾಡ್ತಾ ಇರ್ತಕ್ಕಂತಹ ಈ ಬಾಲಕನನ್ನು ನೀವೆಲ್ಲ ಕೊಚ್ಕೊಂಡು ಬಿಡ್ರಿ, ಅಸ್ತ್ರಶಸ್ತ್ರಗಳಿಗೆ ಇವನನ್ನು ಕೊಲ್ಲಕ್ಕಾಗದೇ ಇದ್ರೆ ಪರ ಇಲ್ಲ, ನೀವು ಕಚ್ಕೊಂಡು ಬಿಡಿ ಅಂತ ಹೇಳಿ ಆ ಹಾವುಗಳಿಗೆ ಆಜ್ಞೆ ಮಾಡ್ತಾ ಇದ್ದಾನೆ. ಎಲ್ಲ ಹಾವುಗಳು ಒಪ್ಕೋತಂತೆ. ಆಯಿತು ಅಂತ ಹೇಳಿ ಹಿರಣ್ಯಕಶಿಪೋ ಶ್ರುತ್ವಾ ವಚನಂ ತೇ ಭುಜಂಗಮಾಃ ತಸ್ಯಾಜ್ಞಾಂ ಜಗೃಹುರ್ಮೂರ್ಧ್ನಾ ಪ್ರಹರ್ಷಾದೇಶವರ್ತಿನಃ. ಎಲ್ಲ ಸರ್ಪಗಳನ್ನು ಇವನು ತನ್ನ ಅಧೀನದಲ್ಲಿ ಇಟ್ಕೊಂಬಿಟ್ಟಿದ್ದ ಹಿರಣ್ಯಕಶಿಪು. ಎಲ್ಲ ಸರ್ಪಗಳು ಕೂಡ, ಎಲ್ಲ ಪ್ರಾಣಿಗಳು ಕೂಡ ತಾನು ಹೇಳ್ದಂಗೆ ಕೇಳಬೇಕು, ಹಂಗೆ ಮಾಡ್ಕೊಂಬಿಟ್ಟಿದ್ದ ಇವನು. ಆ ಸರ್ಪಗಳೆಲ್ಲ ಇವನು ಮಾತು ಕೇಳುತ್ತಂತೆ. ಹೇಗೆ ಹಾವು ಆಟ ಆಡಿಸೋನು ಮಾತು ಕೇಳುತ್ತೋ, ಅದನ್ನು ಹೆಂಗೆ ವಶ ಮಾಡ್ಕೊಂಡಿರ್ತಾರೋ ಆಟ ಆಡಿಸೋರು, ಹಾಗೆ ಎಲ್ಲ ಸರ್ಪಗಳನ್ನು ಇವನು ವಶ ಮಾಡ್ಕೊಂಡಿದ್ದ ಹಿರಣ್ಯಕಶಿಪು. ಎಲ್ಲ ಹೋಗಿ ನೀವು ಆ ಪ್ರಹ್ಲಾದನನ್ನು ಕೊಲ್ರಿ ಅಂತ ಹೇಳಿದಾಗ ಹಾಗೆ ಆಗಲಿ ಅಂತ ಒಪ್ಕೋತಂತೆ ಅವೆಲ್ಲ. ಅತಜ್ವಲ ದರ್ಶನಕರಾಲ ದುಷ್ಮಿಣ ಸ್ಫುಟಸ್ಫುರದ್ದಶ ಸಹಸ್ರಭೀಷಣಾ ಅಕರ್ಷಕಾ ಹರಿಮಹಿಸ್ವಕರ್ಷಕಾ
ಹರಿಪ್ರಿಯಂ ಧೃತತರಮಾಪತುತೃಷಾ. ಒಂದೊಂದು ಹಾವಿಗೂ ಕೂಡ ಭಯಂಕರವಾದ ಹಲ್ಲುಗಳು, ಕೋರೆ ಹಲ್ಲುಗಳು. ಅದೆಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ 10,000 ಭೀಷಣಾ, 10,000 ಹಾವುಗಳು ಭಯಂಕರವಾಗಿ ಬೇಗ 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 ಆ ಪ್ರಹ್ಲಾದರಾಜರ ಹತ್ರ ಬರ್ತಾ ಇದೆಯಂತೆ. ಕೋಪದಿಂದ ಬರ್ತಾ ಇದೆ ಅದು. ಎಷ್ಟು ಸಾಮರ್ಥ್ಯ ಅಂದರೆ ಈ ವಸ್ತುಗಳನ್ನು ತಮ್ಮ ಹತ್ರನೇ ಎಳೆಯತ್ತಂಥದ್ದು. ಆಕರ್ಷಕಾ ಹರಿಮಃ ಸ್ವಕರ್ಷಕಾ. ಭಯಂಕರವಾದ ಹಾವುಗಳು ಎಲ್ಲ ಪದಾರ್ಥಗಳನ್ನು ತಮ್ಮ ಕಡೆ ಎಳೆಯಕ್ಕೆ ಸಾಮರ್ಥ್ಯ ಇರತಕ್ಕಂಥ ಹಾವುಗಳು ಆ ಪ್ರಹ್ಲಾದ ಎಲ್ಲಿದ್ದಾನೆ ಅಲ್ಲಿಗೆ ಬರ್ತಾ ಇದೆಯಂತೆ. ಹರಿಪ್ರಿಯಂ, ಭಗವಂತನಿಗೆ ಅತ್ಯಂತ ಪ್ರೀತಿಕರರಾಗಿರ್ತಕ್ಕಂತಹ ಪ್ರಹ್ಲಾದರಾಜರನ್ನು ಹುಡುಕೊಂಡು ಬರ್ತಾ ಇದೆ. ಸುತ್ತಿತು ಎಲ್ಲ ಹಾವುಗಳು. ಗರಾಯುಧಸ್ತ್ವಚಮಪಿ ಬೆತ್ತು ಮತ್ಪಿಲಾಂ ವಪುಷ್ಯಜಸ್ರುತಿ ಬಲದ್ಯುಬಿರ್ದಕೃತೆ ಅಲಂ ನತೆ ಹರಿವಪುಷಂ ತು ಕೇವಲಂ ವಿದಶ್ಯತಂ ನಿಜ ದಶನೈರ್ವಿನಾಕೃತಾ. ಆ 10,000 ಆ ಹಾವುಗಳು ಚೆನ್ನಾಗಿ ಸುತ್ತಕೊಂಡು ಆ ಪ್ರಹ್ಲಾದರಾಜರನ್ನು ಕಚ್ಚಕ್ಕೆ ಹೋದಾಗ ಅದು ಹೇಳುತ್ತದು, ವಿದಶ್ಯತಂ ನಿಜದನನೈರ್ನಿನಾಕೃತಾ ಬಲದುರ್ಬಿದಕೃತೆ ವೇತ್ತು ಮಲ್ಪಿಕಾಂ ತ್ವಚಮಪಿ ಗರಾಯುಧಾಸ್ತ್ವಚಮಪಿ ವೇತ್ತು ಮಲ್ಪಿಕಾಂ. ಆ ಪ್ರಹ್ಲಾದರಾಜರ ಒಂದು ಚರ್ಮವನ್ನು ಭೇದನ ಮಾಡೋಕ್ಕಾಗಲಿಲ್ವಂತೆ. ಅದಕ್ಕೆ ಎಲ್ಲಿಂದ ಬಂತು? ಅದಕ್ಕೆ ವಪುಷಜ್ಜ ಸ್ಮೃತಿ ಬಲ ದುರ್ಬಿದಕ್ರತೆ ಹರಿವಪುಷಂ. ಆ ಭಗವಂತನ ಧ್ಯಾನ ಮಾಡ್ತಾ ಇರ್ತಕ್ಕಂಥ ಪ್ರಹ್ಲಾದರಾಜರ ಒಂದು ಚರ್ಮ ಅದನ್ನು ಹರಿಯಕ್ಕೆ ಆಗಲಿಲ್ಲ, ಕಚ್ಚಕ್ಕೆ ಆಗಲಿಲ್ಲ. ಅದಕ್ಕೆ ಅದೇನಾಯಿತು ಅಂದರೆ ವಿದಶ್ಯತಂ ನಿಜ ದಶನೈರ್ವಿನಾಕೃತಾ. ಆ ಹಾವುಗಳು ಕಚ್ಚಿದ್ದಕ್ಕೆ ಅವುಗಳ ಹಲ್ಲು ಮುರಿದೋಯ್ತಂತೆ. 5 ವರ್ಷದ ಪ್ರಹ್ಲಾದರಾಜರನ್ನು ಕಚ್ಚಿದಾಗ 10,000 ಹಾವುಗಳ ಹಲ್ಲುಗಳು ಮುರಿದೋಯ್ತಂತೆ. ಒಂದು ಚೂರು ಚರ್ಮವನ್ನು ಕೂಡ ಕಚ್ಚಕ್ಕಾಗಲಿಲ್ಲ. ಅದು ತತಸ್ರವತ್, ಅವರ ಬಾಯಲ್ಲಿ, ಅದರ ಬಾಯಿಗಳಲ್ಲಿ ರಕ್ತ ಬರಕ್ಕೆ ಶುರುವಾಯಿತಂತೆ. ಅದು ವಿಷಣ್ಣ ಮೂರ್ತಯ, ತುಂಬ ದುಃಖ ಬಂದುಬಿಡ್ತಂತೆ ಆ ಹಾವುಗಳಿಗೆ. ಕಚ್ಚಿ 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 ಹಲ್ಲು ಮುರಿದೋಯ್ತು. ಆ ಹಾವುಗಳ ಹಲ್ಲೇ ಮುರಿದೋಯ್ತದು. ಬಾಯಲ್ಲಿ ರಕ್ತ ಬರಕ್ಕೆ ಶುರುವಾಯಿತು. ವಿಷಣ್ಣ ಮೂರ್ತಯ, ದುಃಖ ಬಂದುಬಿಡ್ತು. ದ್ವಿಧಾಕೃತದ್ಭುದಶನಾಹ, ಕೋರೆ ಹಲ್ಲುಗಳೆಲ್ಲ 2 ಪೀಸಾಗಿ ಕತ್ತರಿಸೋಯ್ತಂತೆ. ಅದು ಆ ಹೆಡೆಗಳೆಲ್ಲ ಅಲ್ಲಾಡಿ 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 ಸುಸ್ತಾಗೋಯ್ತಂತೆ. ಅದಕ್ಕೆ ಕಂಪಿಸ್ತಾ ಇದೆಯಂತೆ, ತಲೆ ಅಲ್ಲಾಡಿಸ್ತಾ ಇದೆಯಂತೆ. ಅದು ಆ ಎಲ್ಲ 10,000 ಸರ್ಪಗಳು ಕೂಡ ವಿನಿಶ್ವಸನ್ ಪ್ರಚಲಪಣಾಭುಜಂಗಮಾ ಎಲ್ಲ ಹಿರಣ್ಯಕಶಿಪು ಹತ್ರ ಬಂತಂತೆ. ಅದು ಹಿರಣ್ಯಕಶಿಪು ಹತ್ರ ಬಂದು ಅವನ ಹತ್ರ ಹೇಳತ್ತಂತೆ. ಅದು ಪ್ರಭೋ ಮಹೀದ್ರಾನಪಿ ಭಸ್ಮಶೇಷನ್ ತಸ್ಮಿನ್ನ ಶಕ್ತಾಸ್ತು ತದೈವ ವದ್ಯಾಃ ಮಹಾನುಭಾವಸ್ಯ ತವಾತ್ಮಜಸ್ಯ ವದೇ ನಿಯುಕ್ತಾ ದಶನೈರ್ವಿನಾಕೃತಾಃ. ಹೇ ರಾಜನ್, ನಮಗೆಷ್ಟು ಶಕ್ತಿ ಇದೆ ಅಂದರೆ ದೊಡ್ಡ ದೊಡ್ಡ ವೃಕ್ಷಗಳನ್ನು ಕೂಡ ನಮ್ಮ ವಿಷಜ್ವಾಲೆಯಿಂದ ಭಸ್ಮಿ ಮಾಡಿಬಿಡ್ತೀವಿ. ದೊಡ್ಡ ದೊಡ್ಡ ಮರಗಳನ್ನು ಭಸ್ಮ ಮಾಡ್ತಕ್ಕಂಥ ಶಕ್ತಿ ನಮಗಿದೆ. ಆದರೆ ನಿನ್ನ ಮಗನನ್ನು ನಾವು ಸಂಹಾರ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಹಲ್ಲೆಲ್ಲ ಮುರಿದೋಗ್ತಾ ಇದೆ. ಮಹಾನುಭಾವಸ್ಯ ತವಾತ್ಮಜಸ್ಯ ವದೇನಯುಕ್ತ ದಶನೈರ್ವಿನಾಕೃತಾಃ. ನಾವೇ ಹಲ್ಲು ಮುರ್ಕೊಂಡು ಈಗ ನಾವು ಸಾಯೋ ಸ್ಥಿತಿ ಬಂದುಬಿಟ್ಟಿದ್ದೀವಿ. ನಿನ್ನ ಮಗನನ್ನು ಸಂಹಾರ ಮಾಡಬೇಕು ಅಂತ ನೀನು ನಮಗೆ ಹೇಳಿ ಕಳಿಸಿದಿ, ಆದರೆ ನಾವು ಹಲ್ಲುಗಿಲ್ಲೆಲ್ಲ ಮುರ್ಕೊಂಡು ನಾವು ಸಾಯೋ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ನಾವು ಕಚ್ಚಕ್ಕಾಗೋದಿಲ್ಲ ಅಂತ ಹೇಳಿಬಿಡ್ತಾವೆಲ್ಲ.
ಇಷ್ಟೆಲ್ಲ ಹೇಳಿಬಿಟ್ಟು ಹೋಗ್ರಿ ನೀವೆಲ್ಲ ಅಂತ ಹೇಳ್ದ. ಹೊಟ್ಟೋದು ಸರ್ಪಗಳೆಲ್ಲ ಹೊಟ್ಟೋಯ್ತಂತೆ. ಏನು ಪ್ರಯೋಜನ ಇಲ್ಲ, ನೀವೆಲ್ಲ ಹೋಗ್ರಿ ಇಂದ. ಎಲ್ಲ ಸರ್ಪಗಳು ಹೊಟ್ಟೋಯ್ತು. ಆ ಹೋಗೋವಾಗ ಮನಸ್ಸಿನಲ್ಲಿ ಆಲೋಚನೆ ಮಾಡ್ಕೊಂಡು ಹೋಯ್ತಂತೆ ಆ ಸರ್ಪಗಳೆಲ್ಲ. ವಿಚಿಂತಯಂತ ಪೃಥುವಿಸ್ಮಯೇನ ಪ್ರಹ್ಲಾದ ಸಾಮರ್ಥ್ಯ ನಿಧಾನಮೇವ. ಯಾಕೆ ಪ್ರಹ್ಲಾದ ನಾವು ಕಚ್ಚಿದಾಗ ಸಾಯಲಿಲ್ಲ, ಅಥವಾ ಯಾಕೆ ಅವನಿಗೆ ಗಾಯ ಆಗಲಿಲ್ಲ, ಯಾಕೆ ಅವನ ದೇಹದ ಒಂದು ಚೂರು ಚರ್ಮವೂ ಕೂಡ ಹರಿಯಕ್ಕಾಗಲಿಲ್ಲ ನಮ್ಮ ಕೈಲಿ? ನಾವು ಕಚ್ಚಿದ್ರೆ ದೊಡ್ಡ ದೊಡ್ಡ ವೃಕ್ಷಗಳೆಲ್ಲ ಭಸ್ಮ ಆಗತ್ತೆ. ಅಂಥದ್ರಲ್ಲಿ ಒಬ್ಬ ಸಣ್ಣ ಬಾಲಕನ ಚರ್ಮವನ್ನು ನಮ್ಮ ಕೈಲಿ ಕತ್ತರಿಸೋಕ್ಕಾಗಲಿಲ್ಲ ಅಂದರೆ ಏನು ಅವನ ಸಾಮರ್ಥ್ಯ ಇರ್ಬೋದು ಅಂಥೇಳಿ ಆ ಹಾವುಗಳೆಲ್ಲ ಪರಸ್ಪರ ತಾವೇ ಮಾತಾಡಿಕೊಂಡು ಎಲ್ಲ ಕೂಡ ಮನೆಗೆ ಹೋಗ್ತಾ ಇದೆಯಂತೆ. ಮಾರ್ಕಂಡೇಯರು ಸಹಸ್ರಾನೀಕ ಅನ್ನತಕ್ಕಂತಹ ರಾಜನಿಗೆ ಈ ಕಥೆಯನ್ನೆಲ್ಲ ಹೇಳ್ತಾ ಇದ್ದಾರೆ. ನರಸಿಂಹ ಪುರಾಣದ ಈ ನರಸಿಂಹಾವತಾರವನ್ನು ಆ ಸಹಸ್ರಾನೀಕ ಅಂತ ರಾಜನಿಗೆ ಹೇಳ್ತಾ ಇದ್ದಾರೆ. ಮಾರ್ಕಂಡೇಯರು ಹೇಳ್ತಾರೆ, ಅತಾಸುರೇಶ ಸಚಿವೈರ್ವಿಚಾರ್ಯ ನಿಶ್ಚಿತ್ಯ ಸೂನುಂ ತಮದಂಡ ಸಾಧ್ಯಂ ಆಹೂಯ ಸಾಮ್ನಾ ಪ್ರಣತಂ ಜಗಾದ ವಾಕ್ಯಂ ಸದಾ ನಿರ್ಮಲ ಪುಣ್ಯಚಿತ್ತಂ. ಮಾರ್ಕಂಡೇಯರು ಹೇಳ್ತಾರೆ ಸಹಸ್ರಾನೀಕರಿಗೆ, ನೋಡು ರಾಜನ್, ಯಾವಾಗ ಅಸ್ತ್ರಶಸ್ತ್ರಗಳಿಂದ ಇವನನ್ನು ಕೊಲ್ಲಕ್ಕಾಗಲಿಲ್ಲ, ಯಾವಾಗ ಹಾವುಗಳನ್ನು ಕಚ್ಚಿಸಿ ಇವನ ಕೈಲಿ ಕೊಲ್ಲಕ್ಕಾಗಲಿಲ್ಲ, ಆವಾಗ ಮಂತ್ರಿಗಳ ಜೊತೆಯಲ್ಲಿ ಆಲೋಚನೆ ಮಾಡಿದಂತೆ ಹಿರಣ್ಯಕಶಿಪು. ಮಂತ್ರಿಗಳನ್ನೆಲ್ಲ ಕರೆಸಿ ಅವ್ರ ಜೊತೆ ವಿಚಾರ ಮಾಡಿಬಿಟ್ಟು, ಇವನನ್ನು ನಾವು ದಂಡನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಇವನನ್ನು ಸಂಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ, ಏನಾದರೂ ಮಾಡಿ ಇವನನ್ನು ಸಾಮೋಪಾಯ ಅಂದರೆ ಸಾಂತ್ವನದ ನುಡಿಗಳನ್ನು ಹೇಳಬೇಕು, ಇವನ ಮೇಲೆ ಸಾಂತ್ವನದ ನುಡಿಗಳನ್ನು ಹೇಳಬೇಕೇ ಹೊರತು ಇವನನ್ನು ಸಂಹಾರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಆಹೂಯ ಸಾಮ್ನಾ ಪ್ರಣತಂ ಜಗಾದ ವಾಕ್ಯಂ ಸದಾ ನಿರ್ಮಲ ಪುಣ್ಯಚಿತ್ತಂ. ಸದಾ ನಿರ್ಮಲ ಪುಣ್ಯಚಿತ್ತಂ. ವೇದವ್ಯಾಸದೇವರು ಪ್ರಹ್ಲಾದರಾಜರನ್ನು ವರ್ಣನೆ ಮಾಡುವಾಗ ಸದಾ ನಿರ್ಮಲ ಪುಣ್ಯಚಿತ್ತಂ. ನಿರ್ಮಲ ಅಂದರೆ ದೋಷರಹಿತ, ಮಲ ಅಂದರೆ ದೋಷ, ನಿರ್ಮಲ ಅಂದರೆ ಶುದ್ಧವಾದ ಅಂತಃಕರಣವುಳ್ಳವರು ಪ್ರಹ್ಲಾದರಾಜರು. ಚಿತ್ತ ಅಂದರೆ ಮನಸ್ಸು. ಪುಣ್ಯಚಿತ್ತಂ, ಪುಣ್ಯ ಸ್ವರೂಪನಾಗಿರ್ತಕ್ಕಂತಹ ಸದಾ ಭಗವಂತನನ್ನು ಧ್ಯಾನ ಮಾಡತಕ್ಕಂತಹ ಪ್ರಹ್ಲಾದರಾಜರನ್ನು ಏನೂ ಮಾಡೋಕ್ಕಾಗದೇನೆ ಸಾಂತ್ವನದ ನುಡಿಗಳನ್ನು ಹೇಳ್ತಾ ಇದ್ದಾನೆ ಹಿರಣ್ಯಕಶಿಪು. ಪ್ರಹ್ಲಾದ ದುಷ್ಟೋಸಿ ನಿಜಾಂಗಜಾತೋ ನವದ್ಯ ಇತ್ಯದ್ಯ ಕೃಪಾ ಮಮಾಭೂತು. ಈಗ ಸ್ವಲ್ಪ ತಗ್ಗುಬಿಟ್ಟ ಹಿರಣ್ಯಕಶಿಪು. ಹೇ ಪ್ರಹ್ಲಾದ, ನೀನು ದುಷ್ಟ, ನೀನು ನಾ ಮಾಡಬೇಡ ಅಂತಿದ್ದು ಮಾಡ್ತಾ ಇದೆಯಾ, ನನ್ನ ಶತ್ರುವಾಗಿರ್ತಕ್ಕಂಥ ಹರಿಯನ್ನು ಸೇವೆ ಮಾಡ್ತಾ ಇದೆಯಾ, ನನ್ನ ಶತ್ರುವನ್ನು ಕೊಂಡಾಡ್ತಾ ಇದೆಯಾ, ನೀನು ದುಷ್ಟ ನೀನು. ಆದರೂ ಕೂಡ ನವದ್ಯ ಇತ್ಯದ್ಯ ಕೃಪಾ ಮಮಾಭೂತ್. ಮಗ ಆದ್ದರಿಂದ ನಿನ್ನನ್ನು ಕೊಲ್ಲಬಾರ್ದು, ನೀನು ಎಷ್ಟೇ ದುಷ್ಟನಾದರೂ ಕೂಡ ನಿನ್ನನ್ನು ಕೊಲ್ಲಬಾರ್ದು ಅಂತ ನಿನ್ನ ಮೇಲೆ ಕರುಣೆ ಬಂದುಬಿಟ್ಟಿದೆ, ನನಗೆ ಕೃಪಾ ಬಂದಿದೆ ನನಗೆ. ತತಸ್ತೂರ್ಣಂ ಸಮಾಗತ್ಯ ದೈತ್ಯರಾಜ ಪುರೋಹಿತ. ಆಗ ಆ ಷಂಡಾಮರ್ಕರು ಬರ್ತಾ ಇದ್ದಾರಂತೆ, ಓಡೋಡಿ ಓಡೋಡಿ ಬರ್ತಾ ಇದ್ದಾರೆ. ಮೂಢ ಪ್ರಾಂಜಲಯ ಪ್ರಾಹು ದ್ವಿಜಾಶಾಸ್ತ್ರ ವಿಶಾರದ ತ್ರೈಲೋಕ್ಯಂ ಕಂಪತೆ ದೇವ ವೃಷಂ ತ್ವಯ್ಯಭಿಕಾಂಕ್ಷಿಣಿ. ಇವನ ಮೇಲೆ ನೀನು ಕೋಪ ಮಾಡ್ಕೋಬೇಡ, ಏನೋ ಸಣ್ಣ ಹುಡುಗ, ಮೂಢ ಪ್ರಾಂಜಲಯ. ನೋಡು, ಈ ಯೋಚನೆ ಮಾಡಬೇಡ ನೀನು. ಮೂಢರು, ಶಾಸ್ತ್ರಜ್ಞರು ಅಲ್ಲ. ಆ ಬ್ರಾಹ್ಮಣರು ಎಂಥವರು ಅಂದರೆ ಹಿರಣ್ಯಕಶಿಪುಗೆ ಕೈ ಜೋಡಿಸ್ತಾ ಇದ್ದಾರಂತೆ. ಮೂಢ ಪ್ರಾಂಜಲಯ ಪ್ರಾಹು ದ್ವಿಜಾ ಶಾಸ್ತ್ರ ವಿಶಾರದ. ಶಾಸ್ತ್ರಜ್ಞ ಓದಿದ್ದಾರೆ ಅವರು, ಆದರೂ ಕೂಡ ಬುದ್ಧಿಯನ್ನು ಕಳ್ಕೊಂಡು ಆ ಹಿರಣ್ಯಕಶಿಪುಗೆ ಕೈ ಜೋಡಿಸಿ ಹೇಳ್ತಾ ಇದ್ದಾರಂತೆ, ಪ್ರಹ್ಲಾದಸ್ತ್ವಾಂ ನ ಜಾನಾತಿ ಕ್ರುದ್ಧಂ ಸ್ವಲ್ವೋ ಮಹಾಬಲಂ ತದಲಂ ದೇವರೋಷೇಣ ದಯಾಂ ಕರ್ತುಂ ತ್ವಮರ್ಹಸಿ. ಈ ಪ್ರಹ್ಲಾದ ಇದಾನಲ್ಲ,
ಇವನು ತುಂಬ ಬಲಿಷ್ಠ, ನಿನ್ನ ತಿಳ್ಕೊಂಡಿಲ್ಲ. ಕೆಲವು ಮಕ್ಕಳು ಅಯೋಗ್ಯ ಆಗ್ಬಿಡ್ತಾರೆ. ಅವ್ರು ಹೇಳ್ತಾರೆ, ಪುತ್ರ ಕುಪುತ್ರತಾಮೇತಿ ನಮಾತಾ ಪಿತರೌ ಕದಾ. ಮಕ್ಕಳು ಕೆಲವು ಸಲ ಕೆಟ್ಟ ಮಕ್ಕಳಾಗ್ಬಿಡ್ತಾರೆ, ಆದರೆ ತಂದೆ ತಾಯಿಗಳು ಯಾವತ್ತೂ ಕೆಟ್ಟವರಾಗೋದಿಲ್ಲ. ಇವನನ್ನು ಏನು ಮಾಡಬೇಡ ನೀನು. ಪುತ್ರ ಕುಪುತ್ರತಾಮೇತಿ ಉಕ್ಷೀತಿ ಕುಟಿಲಂ ಪ್ರಜ್ಞಂ ದೈತ್ಯಂ ದೈತ್ಯ ಪುರೋಹಿತ. ಹೀಗೆ ಆ ದೈತ್ಯ ಪುರೋಹಿತರಾಗಿರ್ತಕ್ಕಂತಹ ಈ ಚಂಡಾಮರ್ಕರು ಅವನನ್ನು ಕರ್ಕೊಂಡು ಹೋಗ್ತಾರಂತೆ. ನಾವು ಹೇಳ್ತೀವಿ ಬಿಡಿ, ಇವನಿಗೆ ನಾವು ಸರಿಯಾಗಿ ಇವನಿಗೆ ಪಾಠ ಕಲಿಸ್ತೀವಿ, ಇವನಿಗೇನು ಶಿಕ್ಷೆ ಮಾಡಬೇಡ ಅಂತ ಹೇಳಿ ಈ ಪ್ರಹ್ಲಾದರಾಜರನ್ನು ಚಂಡಾಮರ್ಕರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನರಸಿಂಹ ಪುರಾಣದಲ್ಲಿ ಇಷ್ಟು ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಇವತ್ತು ನರಸಿಂಹದೇವರ ಅವತಾರವಾದ ದಿವಸದಿಂದ ಇಲ್ಲಿ ಇನ್ನು ನರಸಿಂಹಾವತಾರ ಆಗೋಕ್ಕೆ ಇನ್ನೂ ಸಾಕಷ್ಟು ಕಥೆ ಇದೆ ನರಸಿಂಹ ಪುರಾಣದಲ್ಲಿ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಚಿಂತನೆ ಮಾಡೋಣ. ವಸ್ತುತಸ್ತು ಇವತ್ತು ನರಸಿಂಹದೇವರು ಪ್ರಾದುರ್ಭಾವವಾದ ದಿನ. ಇವತ್ತು ನರಸಿಂಹ ಜಯಂತಿ. ಈ ನರಸಿಂಹದೇವರನ್ನು ಯಾವ ರೀತಿಯಲ್ಲಿ ಕೊಂಡಾಡಬೇಕು, ನಾವು ಯಾವ ರೀತಿಯಲ್ಲಿ ಈ ನರಸಿಂಹದೇವರನ್ನು ಸ್ತೋತ್ರ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ತೀರ್ಥ ಪ್ರಬಂಧ ಅನ್ನತಕ್ಕಂಥ ಗ್ರಂಥದಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಪುಣ್ಯಕ್ಷೇತ್ರಗಳನ್ನು, ನದಿಗಳನ್ನು ಸಂಚಾರ ಮಾಡ್ಕೊಂಡು ಬರ್ತಾರೆ ವಾದಿರಾಜರು. ಹಾಗೆ ಸಂಚಾರ ಮಾಡಿಕೊಂಡು ಬರ್ತಾ 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 ಅಹೋಬಲ ಕ್ಷೇತ್ರಕ್ಕೆ ಬರ್ತಾರೆ. ಅಹೋಬಲ ಕ್ಷೇತ್ರ ನರಸಿಂಹ ಕ್ಷೇತ್ರ. ಅದು ನವನಾರಸಿಂಹ ಕ್ಷೇತ್ರ ಅಂತ 9 ನರಸಿಂಹದೇವರಿದೆ ಅಲ್ಲಿ ಬೆಟ್ಟದ ಮೇಲೆ. ಕೆಳಗಡೆ ಒಂದು ನರಸಿಂಹದೇವರಿದೆ, ಬೆಟ್ಟದ ಮೇಲೆ 9 ನರಸಿಂಹದೇವರಿದೆ. ಅದಕ್ಕೆ ನವನಾರಸಿಂಹ ಕ್ಷೇತ್ರ ಅಂತ ಕರೀತಾರೆ. ಆ ಕೆಳಗಡೆ ಇರ್ತಕ್ಕಂತಹ ಕ್ಷೇತ್ರ ಅದು ಹಿರಣ್ಯಕಶಿಪುವಿನ ರಾಜಧಾನಿ ಆಗಿತ್ತು ಅಂತ ಹೇಳುತ್ತಾರೆ. ಆ ಅಹೋಬಲ ಕ್ಷೇತ್ರಕ್ಕೆ ವಾದಿರಾಜ ಸ್ವಾಮಿಗಳು ಬಂದು ಅಲ್ಲಿರ್ತಕ್ಕಂಥ ನರಸಿಂಹದೇವರನ್ನು ಸುಮಾರೊಂದು 5-6 ಶ್ಲೋಕಗಳಲ್ಲಿ ವರ್ಣನೆ ಮಾಡುತ್ತಾರೆ. ಅಹೋಬಲ ನರಸಿಂಹದೇವರನ್ನು ಅದರಲ್ಲಿ ಕೆಲವು ಶ್ಲೋಕಗಳನ್ನು ಮಾತ್ರ ನಾವು ನೋಡಿಬಿಟ್ಟು ಭಗವಂತನನ್ನು, ನಾವು ನರಸಿಂಹದೇವರನ್ನು ಹೀಗೆ ಪ್ರಾರ್ಥನೆ ಮಾಡಬೇಕು. ಅಹೋಬಲ ನರಸಿಂಹಸ್ಯ ಮಹೋಬಲಮುಪಶ್ರಿತಾ ಅಸತ್ತಮಿಸ್ಸ ಸಮ್ಮಿಶ್ರಾಂ ಗಣಯಾಮೋ ನ ಸಂಸ್ಕೃತಿಂ. ಈ ಸಂಸಾರ ಇದೆಯಲ್ಲ, ಅಂದರೆ ಜನನ ಮರಣ ರೂಪ ಚಕ್ರ. ಸಂಸಾರ ಅಂದರೆ ಶಾಸ್ತ್ರದಲ್ಲಿ ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ತಾಯಿಯ ಗರ್ಭದಲ್ಲಿ ಬರೋದು, ಅಲ್ಲಿ ದುಃಖ ಅನುಭವಿಸೋದು, ತಿರ್ಗಾ ಆಚೆ ಕಡೆ ಬರೋದು, ತಿರ್ಗಾ ದುಃಖ ಅನುಭವಿಸೋದು, ಕಾಯಿಲೆ, ಆದಿ ವ್ಯಾಧಿ, ನಾನಾ ರೀತಿಯ ಉಪದ್ರವಗಳು, ಮಾನಸಿಕ ಚಿಂತೆ, ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು. ಇದಕ್ಕೆ ಸಂಸಾರ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಈ ಸಂಸಾರ ಚಕ್ರದಿಂದ ಬಿಡುಗಡೆನೇ ಇಲ್ಲ ನಮಗೆ. ನಾವು ಹುಟ್ಟಬೇಕು, ಸಾಯಬೇಕು, ಹುಟ್ಟಬೇಕು, ಸಾಯಬೇಕು, ದುಃಖ ಅನುಭವಿಸ್ತಾನೇ ಇರಬೇಕು. ಇದು ಚಕ್ರ. ಇದು ಚಕ್ರ ಹೆಂಗೆ ತಿರುಗ್ತಾ ಇರುತ್ತೆ, ಈ ಸಂಸಾರ ಅನ್ನೋದೊಂದು ಚಕ್ರ. ಇದು ತಿರುಗ್ತಾನೇ ಇರುತ್ತೆ. ಇದರಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಪ್ರಶ್ನೆ ಬಂದಾಗ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಮತ್ತೊಮ್ಮೆ ನಾವು ಹುಟ್ಟಬಾರದು ಅಂತ ಯಾರಿಗಾದರೂ ಆಸೆ ಇದ್ದರೆ ಭಗವಂತನ ಅನುಗ್ರಹ ಆದರೆ ಮಾತ್ರ ಸಾಧ್ಯ. ಇದು ಸ್ವಾಮಿ ಮಾತ್ರ ನೋಡ್ರಿ ನಮ್ಮ ಹುಟ್ಟನ್ನು ತಪ್ಪಿಸಬಲ್ಲನು, ಮರಣವನ್ನು ತಪ್ಪಿಸಬಲ್ಲನೇ ಹೊರತು ಇನ್ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಕನಕದಾಸರು ಅವನ್ನೇ ಕೇಳ್ತಾರೆ, ಪುಟ್ಟಿಸಲೇಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಪುಟ್ಟಿಸಲೇಬೇಡ ಇನ್ನು, ಇಷ್ಟು ದಿವಸ ನನ್ನನ್ನು ಹುಟ್ಟಿಸ್ಬಿಟ್ಟಿದೆಯಾ ಬೇರೆ 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 ಯೋನಿಗಳಲ್ಲಿ, ಇನ್ನು ಮುಂದೆ ಹುಟ್ಟಿಸಲೇಬೇಡ, ನನ್ನನ್ನು ಹುಟ್ಟಿಸ್ಲೇಬೇಡ ಇನ್ನೊಂದು ಸಲ ಅಂತಾರೆ. ಆದರೆ ಈಗ ಹುಟ್ಟಿಸ್ಬಿಟ್ಟಿದ್ಯಾ, ಹುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ವಾದಿರಾಜ ಸ್ವಾಮಿಗಳು ಹೇಳುತ್ತಾರೆ, ಈ ಸಂಸಾರವನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಇದನ್ನೇನು ಡೋಂಟ್ ಕೇರ್ ಅಂತಾರೆ ಅವರು. ನಗಣಯಾಮಹ, ಇದೇನು ಮಾಡುತ್ತೆ ಇದು ನಮಗೆ? ಈ ಸಂಸಾರ ಬೇರೆ ಎಲ್ಲರನ್ನೂ ಆಕ್ರಮಣ ಮಾಡ್ಬೋದು ಬೇಕಾರೆ, ನಮ್ಮನ್ನು ಆಕ್ರಮಣ ಮಾಡೋಕ್ಕಾಗೋದಿಲ್ಲ.
ಯಾಕೆ ಅಂದರೆ ಅಹೋಬಲ ನೃಸಿಂಹಸ್ಯ ಮಹೋಬಲಮುಪಾಶ್ರಿತಾ ಅಸತ್ತಮಿಶ್ರ ಸಮ್ಮಿಶ್ರಾಂ ಗಣಯಾಮೋ ನ ಸಂಸ್ಕೃತಿಂ. ಅಹೋಬಲ ನರಸಿಂಹದೇವರ ಮಹೋಬಲವನ್ನು ನಾವು ಆಶ್ರಯಿಸಿದ್ದೀವಿ. ಅಪಾರ ಬಲ ಭಗವಂತನಿಗೆ. ಬಲ ಅಂದರೆ ಇಲ್ಲಿ ಶಕ್ತಿ, ಸಾಮರ್ಥ್ಯ, ತೇಜಸ್ಸು. ನರಸಿಂಹದೇವರ ತೇಜಸ್ಸನ್ನು, ನರಸಿಂಹದೇವರ ಶಕ್ತಿಯನ್ನು, ನರಸಿಂಹದೇವರ ಸಾಮರ್ಥ್ಯವನ್ನು, ಬಲವನ್ನು ಆಶ್ರಯಿಸಿರ್ತಕ್ಕಂಥ ನಾವು ಈ ಸಂಸಾರವನ್ನು ಲೆಕ್ಕ ಮಾಡೋದಿಲ್ಲ ಅಂತಾರೆ ವಾದರಾಜರು. ಈಗ ದೊಡ್ಡದಾಗಿರ್ತಕ್ಕಂಥ ಯಾರ್ದಾರ್ದು ಸಪೋರ್ಟ್ ಇದ್ದರೆ ಈ ಸಣ್ಣ ಪುಟ್ಟವ್ರನ್ನ ಕೇರೆ ಮಾಡಲ್ಲ ಯಾರು ಲೋಕದಲ್ಲಿ. ಹೋಗ್ಯ ಅವ್ರು ಬರ್ತಾರಂತೆ ನಾಳೆ, ಹಂಗೆ ಏನು ಬರಲಿ ಬಿಡು ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ನಾವೇನು ಲೆಕ್ಕಕ್ಕಿಡಲ್ಲ ಅವ್ರನ್ನ ಅಂತಾರೆ. ಯಾಕೆ ಅಂದರೆ ಇವ್ರಿಗೆ ಅವ್ರಿಗಿಂತ ದೊಡ್ಡವ್ರ ಸಪೋರ್ಟ್ ಇರುತ್ತೆ. ಅವ್ರಿಗಿಂತ ದೊಡ್ಡವ್ರ ಸಪೋರ್ಟ್ ಇದ್ದಾಗ ಚಿಕ್ಕವ್ರನ್ನ ಯಾರು ಕೇರೆ ಮಾಡಲ್ಲ. ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಈ ಸಂಸಾರ ಅನ್ನೋದು ತುಂಬ ಚಿಕ್ಕದಿದು. ನರಸಿಂಹದೇವರಿಗೆ ಹೋಲಿಸಿದಾಗ ಇದು ತುಂಬ ಚಿಕ್ಕದಿದು. ಎಲ್ಲಿ ತನಕ ಈ ಸಂಸಾರ ಹೆದರಿಸತ್ತೆ, ಎಲ್ಲಿ ತನಕ ನರಸಿಂಹದೇವರನ್ನು ನಾವು ಧ್ಯಾನ ಮಾಡೋದಿಲ್ಲ, ಎಲ್ಲಿ ತನಕ ನಾವು ನರಸಿಂಹದೇವರನ್ನು ಆರಾಧನೆ ಮಾಡೋದಿಲ್ಲ, ಅಲ್ಲಿ ತನಕ ಹೆದರಿಸತ್ತೆ ಅಷ್ಟೇ. ಇದು ಒಂದು ಸಲ ನರಸಿಂಹದೇವರ ಧ್ಯಾನವನ್ನು ಮಾಡಿಬಿಟ್ರೆ ಈ ಸಂಸಾರ ನಮಗೆ ಹೆದರ್ಕೊಂಬರ್ತಂತಿದು. ಅದಕ್ಕೆ ವಾದರಾಜರು ಹೇಳ್ತಾರೆ, ನಾವು ಅಹೋಬಲ ನರಸಿಂಹದೇವರನ್ನು ಆಶ್ರಯಿಸ್ಬಿಟ್ಟಿದ್ದೀವಿ, ಅವರ ರಕ್ಷಣೆಯಲ್ಲಿದ್ದೀವಿ ನಾವು. ಆದ್ದರಿಂದ ನಗಣಯಾಮಃ ಅಸತ್ತಮಿಶ್ರ ಸಮ್ಮಿಶ್ರಾಂ ಗಣಯಾಮೋ ನ ಸಂಸ್ಕೃತಿಂ. ಕೈಯಲ್ಲಿ ದೀಪ ಇದ್ದರೆ ಕತ್ತಲೆಗೆ ಯಾರು ಹೆದರೋದಿಲ್ಲ. ನೋಡಿ, ಕತ್ತಲೆಯಲ್ಲಿ ಹೋಗಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ. ಯಾರಿಗೆ ಹೆದರಿಕೆ? ಯಾರ ಕೈಯಲ್ಲಿ ದೀಪ ಇಲ್ಲ ಅವ್ರಿಗೆ ಹೆದರಿಕೆ. ನಿಮ್ಮ ಕೈಲಿ ಟಾರ್ಚ್ ಇದ್ದರೆ ಎಷ್ಟು ಕತ್ತಲೆ ಇದ್ದರೂ ಕೂಡ ಟಾರ್ಚ್ ಹಾಕ್ಕೊಂಡು ಬೆಳಕಲ್ಲಿ ಹೊಟ್ಟೋಗ್ತೀರ. ನಾವು ಕತ್ಲೆಗೆ ಹೆದರ್ಕೊಂಬಲ್ಲ, ನಮ್ಮ ಹತ್ರ ಟಾರ್ಚ್ ಇದೆ. ಹಾಗೆ ಈ ನರಸಿಂಹದೇವರ ತೇಜಸ್ಸು, ನರಸಿಂಹದೇವರ ಪ್ರಕಾಶವನ್ನು ಯಾರು ಆಶ್ರಯಿಸಿರ್ತಾರೆ ಇವರು ಈ ಕತ್ತಲಂತೆ ಇರತಕ್ಕಂತಹ ಸಂಸಾರವನ್ನು ಇವರು ಲೆಕ್ಕಕ್ಕೆ ಇಡೋದಿಲ್ಲ ಅಂತ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ಅರ್ಥಾತ್ ಯಾರು ನರಸಿಂಹದೇವರನ್ನು ಆಶ್ರಯಿಸ್ತಾರೆ, ಯಾರು ನರಸಿಂಹದೇವರನ್ನು ಚಿಂತನೆ ಮಾಡುತ್ತಾರೆ, ಇವರು ಈ ಸಂಸಾರಕ್ಕೆ ಹೆದರಬೇಕಾಗಿಲ್ಲ. ಅಹೋಬಲ ನೃಸಿಂಹಸ್ಯ ಮಹೋಬಲಮುಪಾಶ್ರಿತಾ ಅಸತ್ತಮಿಶ್ರ ಸಮ್ಮಿಶ್ರಾಂ ಗಣಯಾಮೋ ನ ಸಂಸ್ಕೃತಿಂ. ಸಂಸ್ಕೃತಿಂ ನ ಗಣಯಾಮಃ. ನಾವು ಈ ಸಂಸಾರವನ್ನು ಲೆಕ್ಕಕ್ಕಿಡಲ್ಲ ಅಂತಾರೆ ವಾದರಾಜರು. ಇದು ಒಂದು ಶ್ಲೋಕ. ಇದರ ಮೇಲೆ ಇನ್ನೊಂದು ಶ್ಲೋಕ ಹೇಳ್ತಾರೆ ವಾದಿರಾಜರು. ಅವತ್ತು ಯಾವತ್ತೋ ಸ್ವಾಮಿ ಒಂದು ದಿವಸ ನೀನು ಕಂಬದಿಂದ ಬಂದುಬಿಟ್ಟು ಹಿರಣ್ಯಕಶಿಪು ಕೇಳ್ದ, ಎಲ್ಲಿದ್ದಾನೆ ನಿನ್ನ ಸ್ವಾಮಿ, ನಿನ್ನನ್ನು ರಕ್ಷಣೆ ಮಾಡತಕ್ಕಂಥ ಹರಿ ಜಗದೀಶ್ವರ ಎಲ್ಲಿದ್ದಾನೆ ಅಂತ ಕೇಳ್ದ. ಪ್ರಹ್ಲಾದರಾಜರು ಹೇಳಿದ್ರು, ಸರ್ವತ್ರ, ಎಲ್ಲ ಕಡೆ ಇದ್ದಾನೆ ಭಗವಂತ ಅಂತ ಪ್ರಹ್ಲಾದರಾಜರು ಹೇಳಿದ್ರು. ಯದಿ ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ. ಒಂದು ವೇಳೆ ನಿನ್ನ ಹರಿ ಎಲ್ಲ ಕಡೆ ಇದ್ದರೆ ಯಾಕೆ ಸ್ತಂಭದಲ್ಲಿ ಕಾಣಲ್ಲ ಅಂತ ಕೇಳ್ದ ಅವನು. ಪ್ರಹ್ಲಾದರಾಜರು ಹೇಳಿದ್ರು, ಸ್ತಂಭೇನ ದೃಶ್ಯತೆ, ಕಂಬದಲ್ಲೇ ಕಾಣುತ್ತಾನೆ ಅವನು, ಆದರೆ ಅವನನ್ನು ನೋಡೋಕ್ಕೆ ಕಣ್ಣಿರಬೇಕು, ಒಳ್ಳೆ ಜ್ಞಾನ ಇರಬೇಕು. ಜ್ಞಾನ ಚಕ್ಷಸ್ಸು ಇರೋರಿಗೆ ಕಂಬದಲ್ಲಿ ಕಾಣುತ್ತಾನೆ ಭಗವಂತ ಅಂದರು ಅವರು. ಆವಾಗ ಅವನು ಕಂಬವನ್ನು ಹೊಡೆದ. ನರಸಿಂಹದೇವರು ಅವತಾರ ಮಾಡಿದರು. ಸತ್ಯಂ ವಿಧಾತುಂ ನಿಜ ಭೃತ್ಯಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಚಾತ್ಮನಃ ಅದೃಶ್ಯತಾತ್ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಅನ್ನತ್ತೆ ಭಾಗವತ ಶ್ಲೋಕ. ಕಂಬದಲ್ಲಿ ಆವಿರ್ಭೂತನಾದ ದಿವಸ ಇವತ್ತು. ವಾದಿರಾಜರು ಹೇಳ್ತಾರೆ, ಯಸ್ತಂಭೆ ಪ್ರಕಟೀ ಬಭೂವ ಸಮಯೇ ಸಂಭಾಯಿತೆ ಪಿಸ್ಫುಟಿ. ನೋಡು ನರಸಿಂಹ, ನೀನು ಕಂಬದಲ್ಲಿ ಆವಿರ್ಭೂತನಾದವನು, ಇವಾಗಲೂ ಕೂಡ ಕಂಬದಲ್ಲಿ ಅವತರಿಸು. ಭೂಯಾದ್ಯೋ ಭವನಾಶಿನಿ ತಟಗತಃ ಭೂಯಾತ್ ಸಮೇತಂ ಚಿದಿ ಯೋಬಾದ್ ಬಾಲಿಶಮಪ್ಯತೋ ನರಹರಿ ಮಾಂ ಬಾಲಿಶಂ ಪಾತು ಯೋಃ.
ಆ ಅಹೋಬಲ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಭವನಾಶಿನಿ ಅಂತ ಒಂದು ನದಿ ಹರಿಯುತ್ತೆ. ಮೇಲೆ ಬೆಟ್ಟದ ಮೇಲೆ ಭವನಾಶಿನಿ ಅಂತ ಒಂದು ನದಿ ಇದೆ. ಆ ಭವನಾಶಿನಿ ನದಿ ನೀರನ್ನೇ ನರಸಿಂಹದೇವರ ಅಭಿಷೇಕಕ್ಕೆ ತಗೊಂಡು ಹೋಗೋದು. ಅಲ್ಲೇ ಇದೆ ಅಹೋಬಲ ನರಸಿಂಹ ಅಂತ ಒಂದು ನರಸಿಂಹ, ನವನಾರಸಿಂಹ 9ಗಳ ಪೈಕಿ ಒಂದು ನರಸಿಂಹ ಅದು. ಅಲ್ಲೇ ಪಕ್ಕದಲ್ಲೇ ನದಿ ಹರಿಯುತ್ತೆ, ಅದು ಭವನಾಶಿನಿ ನದಿ. ಆ ದಡದಲ್ಲಿದ್ದಾನೆ ಅವನ ಅಹೋಬಲ ನರಸಿಂಹ. ಈಗ ವಾದಿರಾಜರು ಹೇಳುತ್ತಾರೆ, ಅವತ್ತು ನೀನು ಸ್ತಂಭದಲ್ಲಿ ಪ್ರಾದುರ್ಭೂತನಾದಿ ಅಲ್ವಾ, ಕಂಬವನ್ನು ಸೀಳಿಕೊಂಡು ಬಂದಿ ಅಲ್ವಾ, ನಾನು ಕಂಬ ಇದ್ದಂಗೆ ಅಂತಾರೆ ವಾದಿರಾಜರು. ಯಾಕೆ ಅಂದರೆ ಕಂಬ ಜಡ ಪದಾರ್ಥ, ಆದರೆ ನಾವು ಜೀವರುಗಳು ಜಡ ಅಲ್ಲ, ಚೇತನ ನಾವು. ಆದರೂ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ನಾನು ಒಂದು ಕಂಬ ಇದ್ದಂಗೆ. ಯಾಕೆ ಅಂದರೆ ಈ ಕಂಬ ಅಂದರೆ ಜಡ ಪದಾರ್ಥ, ಜ್ಞಾನ ಇಲ್ಲದೆ ಇರೋದು ಅಂತ ಅರ್ಥ ಸಂಸ್ಕೃತದಲ್ಲಿ. ಜಡ ಅಂದರೆ ಜ್ಞಾನರಹಿತ ಅಂತ ಅರ್ಥ. ನನಗೂ ಜ್ಞಾನ ಇಲ್ಲ, ಭಗವಂತನ ಜ್ಞಾನ ಇಲ್ಲದೆ ಇರೋದರಿಂದ ನಾನು ಜಡ ಕಂಬ ಇದ್ದಂಗೆ. ಈ ಕೆಲವರು ಎಷ್ಟೇ ಹೇಳ್ತಾ ಇದ್ದರೂ ಸುಮ್ಮನೆ ಕೂತಿರ್ತಾರೆ ನೋಡ್ರಿ, ಅವ್ರನ್ನ ಬೈತಾರೆ. ಆವಾಗಿಂದ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಕಂಬ ಕೂತಿದ್ದಾನೆ ಅಂತ. ಅಂದರೆ ನನ್ನ ಮಾತು ಕೇಳಿಸ್ಕೊತಾ ಇಲ್ಲ ಅನ್ನೋ ಅರ್ಥದಲ್ಲಿದೆ ಒಂದು. ಅಂದರೆ ನಾನು ಹೇಳಿದ್ದು ಅವನಿಗೆ ಅರ್ಥ ಆಗ್ತಾ ಇಲ್ಲ ಅಂತ. ಅದನ್ನು ವಾದಿರಾಜರು ಹೇಳ್ತಾರೆ, ಅವತ್ತು ನೀನು ಕಂಬದಿಂದ ಆವಿರ್ಭೂತನಾದಿ, ಆದರೆ ನಾನೂ ಕೂಡ ಕಂಬ ಇದ್ದಂಗೆ ಇದ್ದೀನಿ. ಯಾಕೆಂದರೆ ನಾನು ಚೇತನ ಆದರೂ ಕೂಡ ಜ್ಞಾನ ಇಲ್ಲದೆ ಇರೋದರಿಂದ ಜಡ ಪದಾರ್ಥ ಕಂಬ ಇದ್ದಂಗೆ ಇದ್ದೀನಿ. ಈ ಕಂಬದಲ್ಲೂ ಕೂಡ ನೀನು ಅವತಾರ ಮಾಡು. ಅಂದರೆ ನನ್ನ ಹೃದಯದಲ್ಲೂ ಕೂಡ ನೀನು ಒಡಮೂಡು, ಗೋಚರನಾಗು. ಅರ್ಥಾತ್ ನನಗೆ ನಿನ್ನ ಅಪರೋಕ್ಷ ಜ್ಞಾನವನ್ನು ಕೊಡು. ಅವತ್ತೊಂದು ದಿವಸ ಕಂಬದಲ್ಲಿ ಅವತಾರ ಮಾಡಿದರೆ ಸಾಲದು ಭಗವಂತ, ಈ ಕಂಬದಲ್ಲೂ ಕೂಡ ಅವತಾರ ಮಾಡು. ಇದು ಮೊದಲನೇದು ವಾದಿರಾಜರ ಪ್ರಾರ್ಥನೆ. ಆಮೇಲೆ ಭವನಾಶಿನಿ ಎನ್ನೋ ನದಿ ತೀರದಲ್ಲಿದೆಯಾ ನೀನು. ಅಹೋಬಲ ನರಸಿಂಹದೇವರು ಭವನಾಶಿನಿ ನದಿ ತೀರದಲ್ಲಿದ್ದಾರೆ. ವಾದಿರಾಜರು ಹೇಳ್ತಾರೆ, ಭವನಾಶಿನಿ ಅಂದರೆ ಏನು ಗೊತ್ತಾ? ಭವ ಅಂದರೆ ಸಂಸ್ಕೃತದಲ್ಲಿ ಸಂಸಾರ ಅಂತ ಅರ್ಥ, ಈ ಜನನ ಮರಣ ಅಂತ ಅರ್ಥ. ನಾಶಿನಿ ಅಂದರೆ ಯಾವುದು ನಾಶ ಮಾಡುತ್ತೋ ಅದು ನಾಶಿನಿ, ಸ್ತ್ರೀಲಿಂಗ ಅದು ನದಿ, ಆದ್ದರಿಂದ ನಾಶಿನಿ. ಭವನಾಶಿನಿ ಅಂದರೆ ಸಂಸಾರವನ್ನು ನಾಶ ಮಾಡತಕ್ಕಂಥ ನದಿ ತೀರದಲ್ಲಿ ನೀನಿದೆಯಾ. ಅದಕ್ಕೆ ಒಂದು ಕೆಲಸ ಮಾಡಿಬಿಡು, ಆ ಜಡವಾಗಿರ್ತಕ್ಕಂಥ ನದಿ ಆಗಲಿ ನದ್ಯಭಿಮಾನಿ ದೇವತೆ ಆಗಲಿ ಸಂಸಾರವನ್ನು ನಾಶ ಮಾಡೋಕ್ಕಾಗಲ್ಲ, ನೀನು ಮಾಡಬೇಕು. ಭವ ನಾಶಿನಿ ಭವ. ವಾದಿರಾಜರು ಹೇಳ್ತಾರೆ, ಅದನ್ನು ರಿವರ್ಸ್ ಮಾಡಿಬಿಡ್ರಿ, ನಾಶಿನಿ ಭವ. ಈ ಸಂಸಾರ ಅನ್ನತಕ್ಕಂತಹ ಈ ಕಾಡನ್ನು ಅಥವಾ ಈ ಸಾಗರವನ್ನು ನೀನು ನಾಶ ಮಾಡಿಬಿಡು ಸ್ವಾಮಿ. ಭವನಾಶಿನಿ ತೀರದಲ್ಲಿರೋದ್ರಿಂದ ನಾನು ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ಸಂಸಾರವನ್ನು ನಾಶ ಮಾಡಿಬಿಡು. ಆಮೇಲೆ ಚಿಕ್ಕದಾಗಿರ್ತಕ್ಕಂಥ ಬಾಲಕನ ಪ್ರಾರ್ಥನೆಗೆ ಹೋಗೊಟ್ಟು ನೀನು ಬಂದೆ ಅವತ್ತು. ಆ ಬಾಲಕನನ್ನು ರಕ್ಷಣೆ ಮಾಡಿದಿ. ನಾನೂ ಬಾಲಕ ಅಂತಾರೆ ವಾದಿರಾಜರು, ನಾನೂ ಬಾಲಕನೇ. ಯೋಪಾದ್ ಬಾಲಿಕಮಪ್ಯತೋ ನರಹರಿ ಮಾಂ ಬಾಲಿಶಂ ಪಾತುಯೋ. ಚಿಕ್ಕದಾಗಿರ್ತಕ್ಕಂಥ 5 ವರ್ಷದ ಕೂಸನ್ನು ನೀನು ರಕ್ಷಣೆ ಮಾಡಿದೆ ಅವತ್ತು. ನಾನೂ ಬಾಲಕನೇ, ನನ್ನನ್ನು ರಕ್ಷಣೆ ಮಾಡು. ಇಲ್ಲಿ ಬಾಲಕ ಅಂದರೆ ವಯಸ್ಸಿನಲ್ಲಿ ನಾವೆಲ್ಲ ದೊಡ್ಡವರಾಗಿದ್ದರೂ ಕೂಡ ಬುದ್ಧಿಯಲ್ಲಿ ತುಂಬ ಕಡಿಮೆ ಇರೋದರಿಂದ ನಮ್ಮನ್ನು ಶಾಸ್ತ್ರದಲ್ಲಿ ಬಾಲಕ ಅಂತ ಕರೀತಾರೆ. ಬಾಲಸಂಗಮಪಿ ಬೋಧಯದ್ಭೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಬಾಲಿಶ ಅಂದರೆ ಏನು ಗೊತ್ತಿಲ್ಲದೆ ಇರೋರು ಅಂತ ಅರ್ಥ ಲೋಕದಲ್ಲಿ. ಶಾಸ್ತ್ರದಲ್ಲಿ ಬಾಲ ಅಂದರೆ ಅಜ್ಞರು, ಮೂಢರು, ದಡ್ಡರು ಅನ್ನೋ ಅರ್ಥದಲ್ಲಿದೆ. ನೀನು ಬಾಲಕನನ್ನು ಉದ್ಧಾರ ಮಾಡಿದೆಯೋ ಇಲ್ವೋ ಅವತ್ತು ಸಂಬದಿಂದ ಬಂದು ಮಾಂ ಬಾಲಿಶಂ ಪಾತುಯೋಹೋ. ಮಾಂ ಬಾಲಿಶಂ ಪಾತು, ನಾನು ಬಾಲಕನೇ, ನನ್ನನ್ನು ಕೂಡ ರಕ್ಷಣೆ ಮಾಡು. ನೀನು ಬಾಲಕನಾಗಿರ್ತಕ್ಕಂಥ ನನ್ನನ್ನು ಕೂಡ ನೀನು ರಕ್ಷಣೆ ಮಾಡು. ಅವತ್ತು ನೀನು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದೆಯಲ್ವಾ. ಖಲಕುಲಹ ರಕ್ಷತು. ವಾದಿರಾಜರು ಹೇಳ್ತಾರೆ, ನನ್ನೊಳಗೂ ಹಿರಣ್ಯಕಶಿಪುಗಳು ಬೇಕಾದಷ್ಟು ಜನ ಇದ್ದಾರೆ. ಅವತ್ತು ಒಬ್ಬನೇ ಇದ್ದ ಹಿರಣ್ಯಕಶಿಪು, ಇವತ್ತು ಎಷ್ಟೊಂದು ಜನ ಇದ್ದಾರೆ ಹಿರಣ್ಯಕಶಿಪುಗಳು. ಈ ಅರಿಷಡ್ ವರ್ಗಗಳು ಅಂತಿದೆಯಲ್ಲ, ಕಾಮಕ್ರೋಧಾದಿಗಳು, ಇದೇ ಹಿರಣ್ಯಕಶಿಪು.
ಈ ಅರಿಷಡ್ ವರ್ಗಗಳು ಇರೋ ತನಕ, ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನತಕ್ಕಂಥ ಈ 6 ಜನ ಹಿರಣ್ಯಕಶಿಪಗಳು ಇರೋ ತನಕ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಅನ್ನತಕ್ಕಂಥ ಪ್ರಹ್ಲಾದ ಬದುಕಿರಕ್ಕೆ ಸಾಧ್ಯ ಇಲ್ಲ. ಅವನು ಹಿರಣ್ಯಕಶಿಪು ಎಷ್ಟು ಪ್ರಹ್ಲಾದರಿಗೆ ತೊಂದರೆ ಕೊಟ್ಟನೋ, ಈ 6 ಕೂಡ ನಮಗೆ ಭಕ್ತಿ ಎನ್ನತಕ್ಕಂತಹ ಪ್ರಹ್ಲಾದನಿಗೆ ತೊಂದರೆ ಕೊಡುತ್ತದು. ಈ 6 ಇರೋ ತನಕ ನಮಗೆ ಭಗವಂತನಲ್ಲಿ ಭಕ್ತಿ ಬರೋದಿಲ್ಲ. ಅವತ್ತು ನೀನು ಈ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಹೆಂಗೆ ಪ್ರಹ್ಲಾದನನ್ನು ಅನುಗ್ರಹ ಮಾಡಿದೆಯೋ, ಹಾಗೆ ನಿನ್ನ ಧ್ಯಾನವನ್ನು ಕೊಡದೇ ಇರತಕ್ಕಂಥ, ನಿನ್ನ ಧ್ಯಾನಕ್ಕೆ ತೊಂದರೆಯನ್ನು ಮಾಡತಕ್ಕಂತಹ ಈ 6 ಜನ ಹಿರಣ್ಯಕಶಿಪುಗಳನ್ನು ಸಂಹಾರ ಮಾಡಿ ನನಗೂ ಕೂಡ ಉದ್ಧಾರ ಮಾಡು ಅಂತ ಹೇಳಿ ವಾದಿರಾಜ ಸ್ವಾಮಿಗಳು ಈ ಅಹೋಬಲ ಕ್ಷೇತ್ರವನ್ನು ವರ್ಣನೆ ಮಾಡುವಾಗ ವಿಚಿತ್ರವಾದ ಸ್ತೋತ್ರಗಳಿಂದ ನರಸಿಂಹದೇವರನ್ನು ವರ್ಣನೆ ಮಾಡುತ್ತಾರೆ. ಇನ್ನೊಂದೇ ಒಂದು ಶ್ಲೋಕವನ್ನು ನೋಡಿ ನಾವು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡೋಣ. ಏನು ತೋರಿಸ್ದ ಈ ನರಸಿಂಹಾವತಾರದಲ್ಲಿ ಭಗವಂತ, ಏನು ವಿಶೇಷ ಮಹಿಮೆ ತೋರಿಸಿದ್ದಾನೆ ಅಂದರೆ, ವಾದಿರಾಜ ಸ್ವಾಮಿಗಳು ಹೇಳುತ್ತಾರೆ, ವಿರುದ್ಧ ಧರ್ಮ ಧರ್ಮಿತ್ವಂ ಸರ್ವಾಂತರ್ಯಾಮಿತಾಂ ತಥಾ. ಭಗವಂತ 2-3 ತತ್ವಗಳನ್ನು ಈ ನರಸಿಂಹದೇವರ ಅವತಾರದಲ್ಲಿ ತೋರಿಸ್ಬಿಟ್ನಂತೆ ಜಗತ್ತಿಗೆ. ಏನು ಅಂದರೆ, ವಿರುದ್ಧ ಧರ್ಮ ಧರ್ಮಿತ್ವಂ. ಲೋಕದಲ್ಲಿ 2 ವಿರುದ್ಧವಾಗಿರ್ತಕ್ಕಂತಹ ಗುಣಗಳು ಏಕಕಾಲಕ್ಕೆ ಒಬ್ಬ ವ್ಯಕ್ತಿಯಲ್ಲಿ ಇರಲ್ಲ. ನೋಡ್ರಿ, 2 ಪರಸ್ಪರ ವಿರುದ್ಧವಾಗಿರುತ್ತೆ. ಈಗ ತಣ್ಣಗಿರೋ ವಸ್ತು ಬಿಸಿ ಇರಲ್ಲ, ಬಿಸಿ ಇರೋ ವಸ್ತು ತಣ್ಣಗಿರಲ್ಲ. ಇದು ನಿಯಮ. ಇದು ಈಗ ಯಾವ ವಸ್ತು ಬಿಸಿನೋ ಅದು ತಣ್ಣಗಿರಲ್ಲ. ಈಗ ಬೆಂಕಿ ಬಿಸಿ, ಅದು ತಣ್ಣಗಿರಲ್ಲ. ಬಿಸಿ ಇರೋ ವಸ್ತು ತಣ್ಣಗಿರಲ್ಲ. ಅಥವಾ ಒಂದೇ ವಸ್ತುವಿನಲ್ಲಿ 2 ವಿರುದ್ಧ ಧರ್ಮಗಳು ಏಕಕಾಲಕ್ಕಿರಲ್ಲ. ಈಗ ಎತ್ತರ ಇರ್ತಾನೆ ಒಬ್ಬ ವ್ಯಕ್ತಿ, ಅವನು ಅದೇ ಟೈಮಲ್ಲಿ ಕುಳ್ಳಗಿರಲ್ಲ. ಎತ್ತರ ಇರತಕ್ಕಂಥ ವ್ಯಕ್ತಿ ಅದೇ ಸಮಯದಲ್ಲಿ ಚಿಕ್ಕನಾಗಿರಕ್ಕೆ ಸಾಧ್ಯ ಇಲ್ಲ. ಚಿಕ್ಕನಾಗಿರ್ತಕ್ಕಂಥ ವ್ಯಕ್ತಿ ಅದೇ ಸಮಯದಲ್ಲಿ ಎತ್ತರವಾಗಿರಕ್ಕೆ ಸಾಧ್ಯ ಇಲ್ಲ. ದಪ್ಪನಾಗಿರ್ತಕ್ಕಂಥ ವ್ಯಕ್ತಿ ಅದೇ ಸಮಯದಲ್ಲಿ ತೆಳ್ಳಗಿರಕ್ಕೆ ಸಾಧ್ಯ ಇಲ್ಲ. ತೆಳ್ಳಗಿರ್ತಕ್ಕಂಥ ವ್ಯಕ್ತಿ ಅದೇ ಸಮಯದಲ್ಲಿ ದಪ್ಪ ಇರಕ್ಕೆ ಸಾಧ್ಯ ಇಲ್ಲ. ಈ ಸ್ಥೂಲತ್ವ ಕೃಶತ್ವ ಅನ್ನೋದು ವಿರುದ್ಧ ಧರ್ಮ. ತೆಳ್ಳಗಿರೋದು ದಪ್ಪ ಇರೋದು ವಿರುದ್ಧ. ಅದು 2 ಏಕತ್ರ ಸಮಾಗಮ ಆಗಲ್ಲ. ಒಂದಾದ ಮೇಲೆ ಒಂದು ಬರ್ಬೋದು. ಬೇಕಾದ್ರೆ ದಪ್ಪಗಿರೋರು ಆಮೇಲೆ ಸಣ್ಣ ಆಗ್ಬೋದು, ಸಣ್ಣಗಿರೋರು ಆಮೇಲೆ ದಪ್ಪ ಆಗ್ಬೋದು. ಆದರೆ ಒಂದೇ ಕಾಲಕ್ಕೆ ಸಣ್ಣಗಿರೋದು ದಪ್ಪಗಿರೋದು ಒಂದೇ ಕಾಲಕ್ಕಾಗಲ್ಲ, ಸಾಧ್ಯವೇ ಇಲ್ಲ. ಇದು ದೊಡ್ಡ ವಸ್ತು ಚಿಕ್ಕ ವಸ್ತು 2 ಏಕಕಾಲಕ್ಕೆ ಇರಕ್ಕೆ ಸಾಧ್ಯ ಇಲ್ಲ. ಒಂದೇ ಪದಾರ್ಥ. ಇದಕ್ಕೆ ವಿರುದ್ಧ ಧರ್ಮ ಅಂತ ಕರೀತಾರೆ. ಲೋಕದಲ್ಲಿ ಇದಿಲ್ಲ. ಆದರೆ ಭಗವಂತನ ಹತ್ರ ನೋಡ್ರಿ, ಇದೆರಡು ಕೂಡ್ಬಿಟ್ಟಿದೆ. ವಿರುದ್ಧ ಧರ್ಮ ಧರ್ಮಿತ್ವಂ. ಈ ಭಗವಂತ ಇದಾನಲ್ಲ, ಮೇಲ್ಗಡೆ ಎಲ್ಲ ಸಿಂಹ. ಇವನು ನರಸಿಂಹದೇವರ ಒಂದು ವೈಚಿತ್ರ್ಯ ಏನು ಅಂದರೆ, ಮೇಲೆಲ್ಲ ಸಿಂಹ, ಕೆಳಗೆಲ್ಲ ಮನುಷ್ಯ. ಅದಕ್ಕೆ ಅವನಿಗೆ ನರಸಿಂಹ ಅಂತ ಕರೀತಾರೆ. ಅವನು ನರನೂ ಹೌದು, ಸಿಂಹನೂ ಹೌದು. ನರಶ್ಚಾಸೋ ಸಿಂಹಶ್ಚಾದು. ನರ ಸಿಂಹ 2. ಸಿಂಹ ಮೇಲ್ಗಡೆ ಸಿಂಹತ್ವ ಅಂತ ಒಂದು ಗುಣ ಇದೆ, ಅದರಲ್ಲಿ ಧರ್ಮ ಇರುತ್ತೆ. ಸಿಂಹತ್ವ ಇದ್ದ ಕಡೆ ನರತ್ವ ಇರಲ್ಲ. ನೋಡಿ, ಮನುಷ್ಯ ಮತ್ತು ಸಿಂಹ 2 ಒಟ್ಟಿಗೆ ಇರಲ್ಲ. ಸಿಂಹ ಮತ್ತು ಮನುಷ್ಯ ಇಬ್ಬರನ್ನೂ ಒಂದು ಬೋನಲ್ಲಿ ಕೂಡಾಕ್ಬಿಡ್ರಿ. ಬೇಕಾರೆ ಒಂದೇ ಬೋನ್ನಲ್ಲಿ ಸಿಂಹವನ್ನು ಮನುಷ್ಯನನ್ನು ಕೂಡಾಕ್ಬಿಟ್ರೆ ಒಂದು ಸ್ವಲ್ಪ ಹೊತ್ತಿಗೆ ಯಾವುದನ್ನ ಒಂದೇ ಉಳ್ಕೊಂಬೋದು, ಇನ್ನೊಂದು ತಿಂದಾಕ್ಬಿಡುತ್ತೆ. ಸಿಂಹ ಮನುಷ್ಯನ ಸಾಯಿಸುತ್ತೆ ಅಥವಾ ಮನುಷ್ಯ ಸಿಂಹನ ಸಾಯಿಸ್ತಾನೆ. 2 ಒಟ್ಟಿಗೆ ಇರೋದಿಲ್ಲ. ಅದು ಇದಕ್ಕೆ ವಿರುದ್ಧ ಧರ್ಮ ಅಂತ ಕರೀತಾರೆ. ವಿರುದ್ಧ ಧರ್ಮ ಧರ್ಮಿತ್ವಂ. ಲೋಕದಲ್ಲಿ ವಿರುದ್ಧ ಧರ್ಮಗಳು ಒಟ್ಟಿಗೆ ಇರೋದಿಲ್ಲ, ಆದರೆ ನರಸಿಂಹದೇವರಲ್ಲಿದೆ. ಇದು ಲೋಕವಿಲಕ್ಷಣ ವ್ಯಾಪಾರ. ಭಗವಂತ ಹೇಳ್ತಾನೆ, ನನ್ನಲ್ಲಿರುತ್ತೆ ಅದು. 2 ವಿರುದ್ಧ ಧರ್ಮಗಳು ಲೋಕದಲ್ಲಿ ಜನರಲ್ಲಿ ಇಲ್ಲದೆ ಇದ್ದರೂ ಕೂಡ ನನ್ನಲ್ಲಿರುತ್ತೆ. ನಾನು ಜನಾರ್ದನ. ಮೇಲೆಲ್ಲ ಸಿಂಹ, ಕೆಳಗಡೆ ಎಲ್ಲ ನರ. ಭಗವಂತ ಈ ಥರ ಯಾರೂ ಇರೋದಿಲ್ಲ. ಪೂರ್ತಿ ನರ ಆಗಿರ್ಬೋದು ಅಥವಾ ಪೂರ್ತಿ ಸಿಂಹ ಆಗಿರ್ಬೋದು. ಮೇಲೆಲ್ಲ ಸಿಂಹ, ಕೆಳಗೆಲ್ಲ ನರ. ಇಂಥದ್ದು ಇನ್ನೊಂದು ವಸ್ತು ಇಲ್ಲ ಜಗತ್ತಿನಲ್ಲಿ. ಸಿಂಹನೇ ಅದು ಮೇಲೆ, ಪೂರ್ತಿ ಸಿಂಹನೇ ಅದು ಮೇಲೆ, ಕೆಳಗಡೆ ಎಲ್ಲ ಮನುಷ್ಯ ದೇಹ.
ಅರ್ಧ ಸಿಂಹ ಅರ್ಧ ನರ. ಈ ಥರದ್ದು ವಿರುದ್ಧ ಆಚರಣೆ ಇದೆಯಲ್ಲ, ವಿರುದ್ಧ ಧರ್ಮ, ಒಬ್ಬನೇ ವ್ಯಕ್ತಿಯಲ್ಲಿ ಎರಡು, ಮೇಲೆ ಸಿಂಹತ್ವ ಕೆಳಗೆ ನರತ್ವ ಇದೆಯಲ್ಲ, ಇದಿರೋದಿಲ್ಲ. ಇದು ಜಗತ್ತಿನಲ್ಲಿ ಎಲ್ಲೂ ಇರೋದಿಲ್ಲ. ಇದು ತೋರಿಸ್ದ ಭಗವಂತ, ನನ್ನಲ್ಲಿರುತ್ತೆ, ನಾನು ಲೋಕವಿಲಕ್ಷಣ. ಆಮೇಲೆ ಸರ್ವಾಂತರ್ಯಾಮಿ, ಎಲ್ಲ ಪದಾರ್ಥದ ಒಳಗಡೆ ನಾನಿದ್ದೇನೆ, ಎಲ್ಲ ಕಡೆ ನಾನಿದ್ದೇನೆ. ಭಗವಂತನಿಗೆ ಒಂದು ದೊಡ್ಡ ಗುಣ ಅದು ಸರ್ವಾಂತರ್ಯಾಮಿತ್ವ ಅಂತ, ಅದನ್ನು ತೋರಿಸ್ದ ಇದರಲ್ಲಿ. ಸರ್ವಾಂತರ್ಯಾಮಿತಾಂ ತಥಾ, ನಾನು ಎಲ್ಲ ಜೀವರಾಶಿಗಳ ಒಳಗಡೆ ಇದ್ದೇನೆ ಅಂತ ಕಂಬದಲ್ಲಿ ಬರುವುದರ ಮೂಲಕ ಭಗವಂತ ತೋರಿಸ್ಬಿಟ್ಟ. ನೋಡು, ಕಂಬದೊಳಗೆ ನಾನಿದ್ದೀನಿ. ಕಂಬ ಬರೀ ಒಂದು ಉದಾಹರಣೆ ಅಷ್ಟೇ. ಕಂಬದಲ್ಲಿ ನಾನು ಹೆಂಗೆ ಬಂದೋ ಸರ್ವತ್ರ ನಾನಿದ್ದೀನಿ. ಸ್ತಂಭೆ ಸಭಾಯ, ಅವನು ಕೇಳಿದ್ದ ಕಂಬದಲ್ಲಿ ಇದಾನ ಅಂತ, ಇದ್ದಾನೆ ಎಂದಿದ್ದ. ಎಲ್ಲ ಕಡೆ ನಾನಿದ್ದೀನಿ. ಇನ್ನೊಂದು ಭಗವಂತ ತೋರಿಸ್ದ, ಯೋಗಕ್ಷೇಮಂ ವಹಾಮ್ಯಹಂ, ಯಾರು ನನ್ನನ್ನು ನಿರಂತರ ಭಜನೆ ಮಾಡ್ತಾರೆ ಅವರ ಜವಾಬ್ದಾರಿಯನ್ನು ನಾನು ತಗೋತೀನಿ, ಅವರ ಕ್ಷೇಮವನ್ನು ನಾನು ತಗೋತೀನಿ ಎಂದಿಯಾನೆ ಭಗವದ್ಗೀತೆಯಲ್ಲಿ. ಪ್ರಹ್ಲಾದರಾಜರನ್ನು ರಕ್ಷಣೆ ಮಾಡಿದ ಭಗವಂತ. ಇನ್ನೊಂದು ಚಿಂತನೆ ಇಲ್ಲದೆ ಸದಾ ಭಗವಂತನನ್ನು ಚಿಂತನೆ ಮಾಡ್ತಾ ಇರ್ತಕ್ಕಂತಹ ಪ್ರಹ್ಲಾದರಾಜರನ್ನು ಎಲ್ಲ ಆಪತ್ತುಗಳಿಂದ ಭಗವಂತ ರಕ್ಷಣೆ ಮಾಡಿದ. ಇದು ಪರಿತ್ರಾಣಾಯ ಸಾಧೂನಾಂ. ಇನ್ನೊಂದು ಭಗವಂತ ತೋರಿಸ್ದ, ನನಗೆ ನಿಮ್ಮಂತೆ ತಂದೆ ತಾಯಿಗಳಿಂದ ದೇಹ ಬರೋದಿಲ್ಲ. ನಾನು ತಂದೆ ತಾಯಿಗಳಿಂದಲೇ ಹುಟ್ಟಬೇಕಾದ ಅಗತ್ಯ ಇಲ್ಲ. ನಾನು ಕಂಬದಿಂದಲೂ ಕೂಡ ಬಂದುಬಿಡ್ತೀನಿ. ನನಗೆ ತಂದೆ ತಾಯಿಗಳ ಅವಶ್ಯಕತೆ ಇಲ್ಲ. ತಂದೆ ತಾಯಿಗಳ ಶುಕ್ಲ ಶೋಣಿತ ಶರೀರ ನನಗೆ ಬೇಕಾಗಿಲ್ಲ. ನಾನು ಹಾಗೆ ಬಂದುಬಿಡ್ತೀನಿ ನನ್ನ ಸ್ವರೂಪಭೂತವಾಗಿರ್ತಕ್ಕಂಥ ದೇಹದಿಂದ ಅಂತ ಹೇಳಿ ಕಂಬದಿಂದ ಬರುವುದರ ಮೂಲಕ ನನಗೆ ತಂದೆ ತಾಯಿಗಳ ಅವಶ್ಯಕತೆ ಇಲ್ಲ. ಪ್ರಹ್ಲಾದರಾಜರನ್ನು ರಕ್ಷಣೆ ಮಾಡೋದರ ಮೂಲಕ ಯೋಗಕ್ಷೇಮಂ ವಹಾಮ್ಯಹಂ. ಸ್ತಂಭದಿಂದ ಬರುವುದರ ಮೂಲಕ ಸರ್ವಾಂತರ್ಯಾಮಿತ್ವ. ಆಮೇಲೆ ಈ ಮೇಲೆ ಸಿಂಹ ಕೆಳಗಡೆ ನರ, ಇದನ್ನು ತೋರಿಸುವುದರ ಮೂಲಕ ನಾನು ವಿರುದ್ಧ ಧರ್ಮದಿಂದ ಕೂಡಿರ್ತಕ್ಕಂಥವನು ಅನ್ನೋದನ್ನು ಈ ನರಸಿಂಹ ಅವತಾರದಲ್ಲಿ ಭಗವಂತ ತೋರಿಸ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ದಿವ್ಯ ವಿಲಕ್ಷಣವಾಗಿರ್ತಕ್ಕಂತಹ ರೂಪ ಅದು ನರಸಿಂಹ ರೂಪ. ಇಂತಹ ನರಸಿಂಹ ರೂಪವನ್ನು ಪ್ರತಿದಿನ ಯಾರು ಸ್ಮರಣೆ ಮಾಡುತ್ತಾರೆ ಅವರಿಗೆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗಿ ಒಳ್ಳೆ ಸತ್ಸಂತಾನಾದಿಗಳನ್ನು ಕೊಟ್ಟು ಒಳ್ಳೆಯ ಅನುಗ್ರಹವನ್ನು ಮಾಡಿ ಭಗವಂತ ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳಿ ಅದಕ್ಕೆ ಫಲವನ್ನು ಕೂಡ ನಿರೂಪಣೆ ಮಾಡ್ತಾ ಇದ್ದಾರೆ. ಅಂತಹ ಅಹೋಬಲ ಕ್ಷೇತ್ರದ ನರಸಿಂಹದೇವರ ವರ್ಣನೆಯೊಂದಿಗೆ ಇವತ್ತು ನರಸಿಂಹ ಜಯಂತಿ, ನರಸಿಂಹದೇವರು ಪ್ರಾದುರ್ಭೂತರಾಗಿರ್ತಕ್ಕಂಥ ಪರಮ ಪವಿತ್ರ ದಿವಸ. ನಿನ್ನೆ ವೇದವ್ಯಾಸ ಜಯಂತಿ, ಇವತ್ತು ನರಸಿಂಹ ಜಯಂತಿ. ವೇದವ್ಯಾಸ ದೇವರು ಅವತಾರ ಮಾಡಿದ ದಿವಸ ನಿನ್ನೆ, ಆದರೆ ನರಸಿಂಹದೇವರು ಅವತಾರ ಮಾಡಿದ ದಿವಸ ಇವತ್ತು. ಎರಡೂ ಭಗವಂತನ ಅವತಾರಗಳೇ. ಆ ವೇದವ್ಯಾಸ ದೇವರಿಂದ ರಚಿತವಾದ ಈ ನರಸಿಂಹ ಪುರಾಣವನ್ನು ನಾವು ಶ್ರವಣ ಮಾಡಿದಾಗ ಎರಡೂ ಭಗವಂತನ ರೂಪಗಳಿಗೆ ಪೂಜೆ ಮಾಡಿದಂಗಾಗತ್ತೆ. ಅಂತಹ ಈ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡಿ ನಮ್ಮನ್ನೆಲ್ಲ ಭಕ್ತಿಯಿಂದ ಅನುಗ್ರಹ ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಪರಮಾತ್ಮನೇ ಸತತಮೇಕರೋ